ನಮ್ಮ ಜೀವನದಲ್ಲಿ ಬರ್ತಕ್ಕಂತ 8 ಜನರ ಗೆಳೆ ನಿಮ್ಮ ಜೀವನಕ್ಕೂ ಕೂಡ ಆ 8 ಜನರ ಬಹಳ ಅವಶ್ಯಕ. ಆ 8 ಜನರ ಕಥೆಯನ್ನ ನಾವು ಅರ್ಥವನ್ನ ಮಾಡಿಕೊಂಡಿದ್ದೇ ಕರೆ ಆಗಿತ್ತಪ್ಪ ಅಂತಂದ್ರೆ ನಾನು ಕೂಡ ಸುಖಿ, ನೀವು ಕೂಡ ಸುಖಿ. ಎಲ್ಲರ ಜೀವನದಲ್ಲಿ ಬರ್ತಕ್ಕಂತ ಆ 8 ಗೆಳೆಯರ ಕತೆ ಅಂತಕ್ಕಂಥದ್ದು ಈ ಭೂಮಿ ಮೇಲೆ ಎಷ್ಟು ಈ ಮಾನವ ಕುಲಕೋಟಿ ಅಂತಕ್ಕಂಥದ್ದು ಅದಲ್ಲ, ಆ ಎಲ್ಲರಿಗೂ ಕೂಡ ಜೀವನದಲ್ಲಿ ಬಂದು ಹೋಗ್ತಕ್ಕಂಥ ಕತೆ ಬಹಳ ಸುಂದರವಾಗಿರ್ತಕ್ಕಂಥ ವಿಚಾರವ ಲಕ್ಷ್ಯ ಕೊಟ್ಟು ಕೇಳಬೇಕು. ಯಾರವರು 8 ಜನರು? ಬರುತ್ತಾ ಹೋಗುತ್ತಾ ಇರುವರು ಇಬ್ಬರು. ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಬಂದರೆ ಹೋಗದವರು ಇಬ್ಬರು, ಕರೆಸಿಕೊಂಡು ಬರುವವರು ಇಬ್ಬರು. ಹಂಗ ಬರುವುದಿಲ್ಲ ಅವರು. ಕರೆಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಕರೆಯದೆ ಬರುವವರು ಇಬ್ಬರು. ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ ತಾಯಿ. ತಾವೆಲ್ಲರೂ ಕೂಡ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ನಮ್ಮ ಜೀವನಕ್ಕೂ ಕೂಡ ನಿಮ್ಮ ಜೀವನಕ್ಕೂ ಕೂಡ ಬರ್ದಿರ್ತಕ್ಕಂಥ ಆ 8 ಗೆಳೆಯರ ಸಂದರ್ಭ ಅದಲ್ಲ, ಅದನ್ನೊಂದು ಸ್ವಲ್ಪ ನಾವು ಅರ್ಥವನ್ನ ಮಾಡಿಕೊಂಡು ಅರ್ಥೈಸಿದ್ದೇ ಕರೆ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಜೀವನ ಬಹಳ ಸರಳ 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 ಅಂತ ಹೇಳ್ತಾರೆ. ಹೀಗೆ ಒಂದು ಘಟನೆ, ಕೈಲಾಸದೊಳಗಿರ್ತಕ್ಕಂಥ ಘಟನೆ, ಕಾಲ್ಪನಿಕ ಅಂತನೂ ತಿಳ್ಕೋಬಹುದು, ನಿತ್ಯ ಸತ್ಯನೂ ಕೂಡ ಅಂತ ತಿಳ್ಕೋಬಹುದು. ಮೊದಲನೇ ಇಬ್ಬರು ಗೆಳೆಯರು ಯಾರು? ಬಡತನ ಮತ್ತು ಶ್ರೀಮಂತಿಕೆ. ನೋಡ್ರಿ, ಬಡತನ ಮತ್ತು ಶ್ರೀಮಂತಿಕೆ ಇವು ಯಾವುದು ಕೂಡ ಶಾಶ್ವತವಲ್ಲ ಅಂತ ಹೇಳ್ತಾರೆ. ಬಡತನ ಅಂತಕ್ಕಂಥದ್ದು ಕೂಡ ಶಾಶ್ವತವಲ್ಲ, ಶ್ರೀಮಂತಿಕೆ ಅಂತಕ್ಕಂಥದ್ದು ಕೂಡ ಶಾಶ್ವತವಲ್ಲ. ಇತಿಹಾಸದೊಳಗ ಬಡವನಾಗಿ ಹುಟ್ಟಿ ಬಡವನಾಗಿ ಸತ್ತಾನೆ ಅಂತಕ್ಕಂಥದ್ದು ಇತಿಹಾಸ ಇಲ್ಲ. ಶ್ರೀಮಂತನಾಗಿ ಹುಟ್ಟಿ ಶ್ರೀಮಂತನಾಗೇ ಸತ್ತಾನ ಅಂತಕ್ಕಂಥ ಇತಿಹಾಸವೂ ಕೂಡ ಇಲ್ಲ. ಬಡವನಾಗಿರ್ತಕ್ಕಂಥವನು ಶ್ರೀಮಂತನಾಗ್ತಾನೆ, ಶ್ರೀಮಂತನಾಗಿರ್ತಕ್ಕಂಥವನು ಬಡವನಾಗ್ತಾನೆ. ಹೆಂಗ ಹಗಲು ಕಳೆದ ಮೇಲೆ ಕತ್ತಲ ಅಂತಕ್ಕಂಥದ್ದು ಬರ್ತದ, ಕತ್ತಲೆ ಆದ ಮೇಲೆ ಹಗಲು ಅಂತಕ್ಕಂಥದ್ದು ಬರ್ತದಲ್ಲ, ಹಂಗ ಈ ಬಡತನ ಮತ್ತು ಶ್ರೀಮಂತಿಕೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ ಶರಣರು. ಯಾವಾಗಲೂ ಕೂಡ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ಹೀಗೆ ಒಂದು ಪ್ರಸಂಗ ಕೈಲಾಸದೊಳಗ ಒಂದು ಘಟನೆ ನಡೀತದ. ಅದನ್ನ ನಾವು ಕಾಲ್ಪನಿಕನೂ ಕೂಡ ಅಂತ ತಿಳ್ಕೋಬಹುದು, ನಿತ್ಯ ಸತ್ಯನೂ ಕೂಡ ಅಂತ ತಿಳ್ಕೋಬಹುದು. ಕೈಲಾಸದೊಳಗ ಲಕ್ಷ್ಮಿ ಮತ್ತು ಸರಸ್ವತಿ ಇದ್ದಿರ್ತಕ್ಕಂಥ ಸಂದರ್ಭ. ಆ ಸಂದರ್ಭದೊಳಗ ನಾರದ ಮಹರ್ಷಿಗಳು ನಾರಾಯಣ 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 ಅಂತ ತಿಳ್ಕೊಂಡು ಕೈಲಾಸಕ್ಕೆ ಬರ್ತಾರ. ಲಕ್ಷ್ಮಿ ಕೇಳ್ತಾಳೆ, ತ್ರಿಲೋಕ ಸಂಚಾರಿಯಾಗಿರ್ತಕ್ಕಂಥ ನಾರದ ದೇವ ಮಾನವ ದಾನವ ಅಂತಕ್ಕಂಥ ಎಲ್ಲ ತ್ರಿಲೋಕ ಜನರಿಗೆ ಅವರ ಭವಿಷ್ಯವನ್ನ ಎಲ್ಲ ಹೇಳ್ತಾನೆ. ನಮ್ಮಿಬ್ಬರ ಭವಿಷ್ಯವನ್ನು ಕೂಡ ಯಾಕೆ ನಾವು ಕೇಳಬಾರದು ಅಂತ ತಿಳ್ಕೊಂಡು ಲಕ್ಷ್ಮಿ ತನ್ನ ಅಕ್ಕನಿಗೆ ಕೇಳ್ತಾಳೆ. ಸಹಜ ಅಲ್ವ? ಯಾರಾದ್ರೂ ನಿಮ್ಮ ಊರಿಗೆ, ಯಾರಾದ್ರೂ ನಿಮ್ಮ ಮನೆಗೆ ಒಳ್ಳೆಯ ಜ್ಯೋತಿಷ್ಯಗಾರ ಬಂದಿದ್ರಪ್ಪ ಅಂತಂದ್ರೆ, ಹಸ್ತ ಸಾಮುದ್ರಿಕ ರೇಖೆಯನ್ನ ನೋಡಿ ಹೇಳುವಂತ ಯಾರಾದ್ರೂ ಬಂದಿದ್ರಪ್ಪ ಅಂತಂದ್ರೆ ನಮಗೂ ಕೂಡ ಸಹಜವಾಗಿ ಆಸೆ ಬರ್ತದಲ್ಲ, ಅಜ್ಜವ್ರ ನಂದೊಂದಿಟ್ಟು ನೋಡ್ರಿ ಭವಿಷ್ಯ ಹೆಂಗದ, ನಂದೊಂದಿಟ್ಟು ಹೇಳ್ರಿ ಅಂತ ತಿಳ್ಕೊಂಡು ಸಹಜವಾಗಿ ಆಸೆ ಬರ್ತದಲ್ಲ. ಹಂಗ ಕೈಲಾಸದೊಳಗಿರ್ತಕ್ಕಂಥ ಆ ಲಕ್ಷ್ಮಿ ಮತ್ತು ಸರಸ್ವತಿಗೂ ಕೂಡ ನಮ್ಮ ಭವಿಷ್ಯ ಬಗ್ಗೆ ತಿಳ್ಕೋಬೇಕಂತಕ್ಕಂಥ ಆಸೆ ಹುಡ್ತದ.
ನಾರದನಿಗೆ ಹೇಳ್ತಾಳೆ ಲಕ್ಷ್ಮಿ, ನಾರದ ತ್ರಿಲೋಕದ ಸಂಚಾರಿ ಆಗಿರ್ತಕ್ಕಂಥವನು ನೀನು, ದೇವ ಮಾನವ ದಾನವ ಅಂತಕ್ಕಂಥ ಎಲ್ಲರ ಭವಿಷ್ಯವನ್ನು ಕೂಡ ಹೇಳ್ತೀಯಲ್ಲ, ನಮ್ದೊಂದಿಷ್ಟು ಭವಿಷ್ಯವನ್ನ ಹೇಳ್ತೀಯೇನು? ನಮ್ದು ಒಂದಿಷ್ಟು ಭವಿಷ್ಯವನ್ನ ಹೇಳುವಂತ ತಿಳ್ಕೊಂಡಾಗ ಎಡಗೈ ಮುಂದೆ ಮಾಡಿದಾಗ ಆ ನಾರದನ್ ಹೇಳ್ತಾನೆ, ತಾಯಿ ನಿಮ್ಮ ಕೈಯನ್ನ ನೋಡಿ ನಾನು ಭವಿಷ್ಯವನ್ನ ಹೇಳೋದಿಲ್ಲ, ನಿಮ್ಮ ಹಸ್ತ ಸಾಮುದ್ರಿಕೆಯನ್ನ ನೋಡಿ ನಾನು ಭವಿಷ್ಯವನ್ನ ಹೇಳೋದಿಲ್ಲ ಅಂತ ಹೇಳ್ತಾನೆ. ಮತ್ತೆ ಹೆಂಗೆ ಹೇಳ್ತಿ? ಒಂದು 4 kg ಹಿಂಗ್ ಹೋಗಿ ಹಿಂಗ್ ಬಂದ್ರಪ್ಪ ಅಂತಂದ್ರೆ ಸಾಕು, ನಿಮ್ಮ ಭವಿಷ್ಯ ಹೆಂಗದ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತದ, ಆದ್ರ ನಿಮ್ಮ ಹಸ್ತವನ್ನ ನೋಡಿ ನಾನು ಭವಿಷ್ಯ ಹೇಳೋದಿಲ್ಲ ಅಂತ ಹೇಳ್ತಾನೆ ನಾರದ. ಹಿಂಗ ಒಂದು 4 kg ಹಿಂಗ್ ಹೋಗಿ ಹಿಂಗ್ ಬಂದು ಬಿಡ್ರಿ ಅಂತ ತಿಳ್ಕೊಂಡು ಹೇಳ್ತಾನ. ಲಕ್ಷ್ಮಿ ಒಂದು 4 kg ಹಿಂಗ್ ಹೋಗಿ ಹಿಂಗ್ ಬರ್ತಾಳ. ಲಕ್ಷ್ಮಿ ಹೋದ್ಮೇಲೆ ಸರಸ್ವತಿನೂ ಕೂಡ ಹಿಂಗ್ ಹೋಗಿ ಹಿಂಗ್ ಬರ್ತಾಳ. ಲಕ್ಷ್ಮಿ ಕೇಳ್ತಾಳ, ನನ್ನ ಭವಿಷ್ಯ ಹೆಂಗೈತಿ ಅಂತ ತಿಳ್ಕೊಂಡು ಲಕ್ಷ್ಮಿ ಕೇಳ್ತಾಳ ನಾರದನಿಗೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಹೇಳ್ತಾನೆ. ಯವ್ವ, ನೀ ಬರ್ಬೇಕಾದ್ರ ಬಹಳ ನಕ್ಕೋತ ಬರ್ತಿ, ಬಹಳ ಖುಷಿಯಿಂದ ಬರ್ತಿ, ಆದ್ರ ನೀ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಬಹಳ ಅಸಹ್ಯವಾಗಿ ಹೋಗ್ತಿ ಅಂತ ಹೇಳ್ತಾನ. ಇದು ನಿಮಗ ಅರ್ಥಕ್ಕಂಥವ ಕತಿ, ಅವರಿಗೆ ಅರ್ಥ ಆಗೋದಿಲ್ಲ. ಲಕ್ಷ್ಮಿ, ಯವ ನೀ ಬರ್ಬೇಕಾದ್ರೆ ಬಹಳ ಸುದ್ದಿಯಿಂದ, ಬಹಳ ಖುಷಿಯಿಂದ, ಬಹಳ ಸಂತೋಷದಿಂದ ಬರ್ತಿ, ಆದ್ರ ಹೋಗ್ಬೇಕಾದ್ರ ಕೆಟ್ಟ ಅಸಹ್ಯವಾಗಿ ಹೋಗ್ತಿ ಅಂತ ಹೇಳ್ತಾನ. ಯಾಕ? ಲಕ್ಷ್ಮಿ ಬರ್ಬೇಕಾದ್ರ ಯಾಕೆ ಖುಷಿ ಇರ್ತದೆ ಹೇಳ್ರಿ ನೋಡೋಣ. ಗಂಡ ಮನೆಗೆ ಬರ್ಬೇಕಾದ್ರೆ ಒಳ್ಳೆ ಸೀರೆ ತಗೊಂಡ್ ಬಂದಿದ್ದಪ್ಪ ಅಂತಂದ್ರೆ ಎಷ್ಟು ಖುಷಿ. ಯಾಕ? ಲಕ್ಷ್ಮಿ ಬರಾಕತ್ತಿರ್ತಾಳ. ಮನೆಗೆ ಬರ್ಬೇಕಾದ್ರೆ ಒಂದಿಷ್ಟು ಬಂಗಾರದ ಒಡವೆಗಳನ್ನ ತಗೊಂಡು ಬಂದಪ್ಪ ಅಂತಂದ್ರೆ ಎಷ್ಟು ಖುಷಿ ಆಗ್ತದ. ಯಾಕ? ಲಕ್ಷ್ಮಿ ಬರಾಕತ್ತಿರ್ತಾಳ, ಬಹಳ ಖುಷಿ ಆಗ್ತದ. ಅದ ಒಂದಿಷ್ಟು ಸಿರಿ ಸಂಪತ್ತು, ದವಸ ಧಾನ್ಯ, ಬೆಳ್ಳಿ ಬಂಗಾರ ಅಂತಕ್ಕಂಥದ್ದು ನಮಗ ಬರಾಕತ್ತಿತ್ತಪ್ಪ ಅಂತಂದ್ರ ಎಷ್ಟು ಖುಷಿ ಆಗ್ತದ, ಎಷ್ಟು ಸಂತೋಷ ಆಗ್ತದ. ಹಂಗ ಭೂಮಿ ಮೇಲೆ ನಮ್ ಕಾಲ ನಿಂದ್ರಂಗಿಲ್ಲ, ಅಷ್ಟು ಖುಷಿ ಆಗ್ತದ, ಅಷ್ಟು ಸಂತೋಷ ಆಗ್ತದ. ಹೌದಲ್ಲವ? ಯಾಕ? ಲಕ್ಷ್ಮಿ ಬರಾಕತ್ತಿರ್ತಾಳ. ಲಕ್ಷ್ಮಿ ಕಬ್ಬಿನ ಬಿಲ್ ಬಂದ್ರೆ ಎಷ್ಟು ಖುಷಿ ಇರ್ತೀರಪ್ಪ? ಕಬ್ಬಿನ ಬಿಲ್ ಬಂದ್ರ ಎಷ್ಟು ಖುಷಿ ಇರ್ತೀರಿ. ಯಾಕ? ಲಕ್ಷ್ಮಿ ಬರಾಕತ್ತಾಳ. ಆ ಭೂಮಿ ಮೇಲೆ ನಿಮ್ ಕಾಲ ನಿಂದ್ರಂಗಿಲ್ಲ, ಮುಂದೆ ಯಾರು ಮಾತಾಡ್ಸಿದ್ರು ಕೂಡ ಮಾತಾ ಬರಂಗಿಲ್ಲ ನಿಮ್ಗೆ. ಯಾಕ? ಲಕ್ಷ್ಮಿ ಇರ್ತಾಳ ಕಿಶದೊಳಗ, ಲಕ್ಷ್ಮಿ ಇರ್ತಾಳ. ಬಹಳ ಖುಷಿ ಇರ್ತದ, ಬಹಳ ಸಂತೋಷ ಇರ್ತದ ಲಕ್ಷ್ಮಿ ಬರ್ತಕ್ಕಂತ ಸಂದರ್ಭದೊಳಗ. ಅದೇ ಲಕ್ಷ್ಮಿ ಹೊಂಟ್ಲಪ್ಪ ಅಂತಂದ್ರ ಕಣ್ಣ ನೀರ್ ಕಪಾಳಕ್ ಬಡಿತಾವಂತ, ಕಣ್ಣ ನೀರ್ ಕಪಾಳಕ್ ಬಡಿತಾವಂತ. ಯಾಕ? ಬೋರಾನ್ ನೀರ್ ಖಾಲಿ ಆದು, ಕೆರೆ ಒಳಗಿನ ನೀರ್ ಖಾಲಿ ಆದು, ಕಬ್ಬು ಒಣಗಾಕತ್ತಿ, ಬೆಳಿ ಒಣಗಾಕತ್ತಿ, ಕಬ್ಬು ಹಚ್ಚಿದ ಆಳಿಗೆ ರೊಕ್ಕ ಎಲ್ಲಿದ್ ಕೊಡ್ಲಿ, ಬೀಜ ತಂದವರಿಗೆ ರೊಕ್ಕ ಎಲ್ಲಿದ್ ಕೊಡ್ಲಿ, ಆಳುಗಳಿಗೆ ರೊಕ್ಕ ಎಲ್ಲಿದ್ ಕೊಡ್ಲಿ, ಸಾಲಗಾರರ ಮನೆಗೆ ಬಂದು ನಿಂದಿರ್ತಾರ. ಏನು ಮಾಡ್ಲಿ ಅನ್ನೋದಷ್ಟ ತಡ ಒಂದಿಷ್ಟ ಆ ವಿಷ ತಗೊಂಡು ಕುಡಿದು ಪಟಕನ ಸತ್ತು ಬಿಡೋದು. ಯಾಕ? ಲಕ್ಷ್ಮಿ ಹೊಂಟಾಳ, ಲಕ್ಷ್ಮಿ ಹೋಗಾಕತ್ತಾಳ, ಲಕ್ಷ್ಮಿ ಹೋಗಾಕತ್ತಾಳ. ಹೌದಲ್ಲವ? ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಸಿರಿತನ ಬಂದದ ಅಂತ ಹೇಗ್ ಬೇಡ, ಬಡತನ ಬಂದದ ಅಂತ ಅಳ್ಕೋತ ಕುಂದ್ರಬೇಡ. ಈ ಸಿರಿತನೂ ಕೂಡ ಶಾಶ್ವತ ಅಲ್ಲ. ಹೆಂಗ ಹಗಲು ಕಳೆದ ಮೇಲೆ ರಾತ್ರಿ ಬರ್ತದ, ರಾತ್ರಿ ಆದ್ಮೇಲೆ ಹಗಲು ಬರ್ತದಲ್ಲ, ಹಂಗ ಈ ಹಗಲು ರಾತ್ರಿ ಸ್ಥಿರವಲ್ಲ. ಹಂಗ ಈ ಬಡತನ ಅಂತಕ್ಕಂಥದ್ದು ಸ್ಥಿರವಲ್ಲ, ಈ ಶ್ರೀಮಂತಿಕೆ ಅಂತಕ್ಕಂಥದ್ದು ಸ್ಥಿರವಲ್ಲ. ಯಾವ್ದು ಸ್ಥಿರಪ್ಪ ಅಂತಂದ್ರ ನಿನ್ನ ರಟ್ಟೆಯನ್ನ ನಂಬು, ನಿನ್ನ ರಟ್ಟೆಯನ್ನ ನಂಬಿ ಪ್ರತಿನಿತ್ಯಲು ಕೂಡ ಕಾಯಕವನ್ನ ಮಾಡು. ಆ ಕಾಯಕದಿಂದ ಪ್ರತಿನಿತ್ಯಲು ಕೂಡ ನೀನು ತೃಪ್ತಿ ಆಗುವಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ನೀನು ತೃಪ್ತಿ ಆಗುವಂತ ತಿಳ್ಕೊಂಡು ಶರಣರು ಹೇಳ್ತಾರೆ. ಅದಕ್ಕ ಲಕ್ಷ್ಮಿ ಶಾಶ್ವತವಲ್ಲ, ಅವಳ ನಂಬಿಕಸ್ಥಳ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರ. ಪುರಂದರ ದಾಸರಿಗೆ ಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳೆ. ಏನ್ ಬೇಕು ದಾಸ ನಿನಗ ವರ ಅಂತ ಕೇಳ್ತಾಳ. ಏನ್ ಬೇಕು ನಿನಗ ವರ ಅಂತ ಕೇಳಿದಾಗ ದಾಸರು ಹೇಳ್ತಾರ, ನೀ ಹೆಂಗ ಬಂದಿ ಹಂಗ ಸರಳ ಹಿಂದ ಹೋಗಂತ ಹೇಳ್ತಾರ ದಾಸರು. ಯಾಕ? ನೀನು ಶಾಶ್ವತವಾಗಿರ್ತಕ್ಕಂಥವಳು ಅಲ್ಲ,
ನೀ ಹೆಂಗ ಬಂದಿಯಲ್ಲ ಹಂಗ ಹಿಂತರಿಗೆ ಹೋಗಿ ಮತ್ ನಿಂತಪ್ಪ ಅಂತಂದ್ರೆ ನಿನಗ್ ಶಾಪ ಕೊಡ್ತೀನಿ ನಾನು. ಯಾಕ ನೀ ಯಾವ ಹೊತ್ತಿನಾಗ ಯಾರನ್ನ ಮಣ್ಣಾಗಿ ಹೆಂಗ್ ಹೋಗಿತಿ ಅನ್ನೋದು ನಿನಗ್ ಗೊತ್ತಾಗಂಗಿಲ್ಲ. ನೀನು ನಂಬಿಗಸ್ತಳ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾಳೆ. ನೀನು ನಂಬಿಗಸ್ತಳ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕ ನಮ್ಮ ಜೀವನದಲ್ಲಿ ಬರ್ತಕ್ಕಂತ ಬರುತ್ತಾ ಹೋಗುತ್ತಾ ಇರುವರು ಯಾರಿ? ಬಡತನ ಮತ್ತು ಶ್ರೀಮಂತಿಗೆ ಅಂತಕ್ಕಂಥದ್ದು. ಮತ್ತೆ ಹೇಳ್ತಾರೆ, ಬಂದರೆ ಹೋಗದವರಿಬ್ಬರು. ಬಂದ್ರಪ್ಪ ಅಂತಂದ್ರೆ ನಮ್ಮ ಜೀವನದೊಳಗ ಅವ್ರು ಮತ್ತೆ ಹೋಗೋದೇ ಇಲ್ಲ ಅಂತ. ಅವ್ರು ಮತ್ತೆ ಹೋಗೋದೇ ಇಲ್ಲ ಅಂತ. ಯಾರವರಿಬ್ಬರು ಗೆಳೆಯರು? ವಿದ್ಯೆ ಮತ್ತು ಕಲೆ ಅಂತಕ್ಕಂಥದ್ದು. ವಿದ್ಯೆ ಮತ್ತು ಕಲೆ ಅಂತಕ್ಕಂಥದ್ದು. ವಿದ್ಯೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ವಿದ್ಯೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ಬಹಳ ಕಷ್ಟ ಅಂತ. ಸರಸ್ವತಿ ಹೇಳ್ತಾಳಂತ, ನಾರದ ನನ್ನ ಭವಿಷ್ಯ ಏನು ಅಂತ ತಿಳ್ಕೊಂಡು ಕೇಳಿದಾಗ, ಯವ ನೀ ಬರ್ಬೇಕಾದ್ರೆ ಬಹಳ ಕಷ್ಟದಿಂದ ಬರ್ತಿ, ಬಹಳ ತ್ರಾಸ ಕೊಟ್ಟು ಬರ್ತಿ, ಆದ್ರ ಹೋಗ್ಬೇಕಾದ್ರ ಎಲ್ಲರಿಗೆ ಬೇಕಾಗಿ ಹೋಗ್ತಿ ಅಂತ ತಿಳ್ಕೊಂಡು ಹೇಳ್ತಾಳಂತ. ಎಲ್ಲರಿಗೆ ಬೇಕಾಗಿ ಹೋಗ್ತಿ ಅಂತ ತಿಳ್ಕೊತಾಳ. ಒಂದು ವಿದ್ಯೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಮಾನವನಿಗೆ ಒಲಿಬೇಕಾಗಿತ್ತಪ್ಪ ಅಂತಂದ್ರೆ ಬಹಳ ಕಷ್ಟ ಆಗ್ತದಂತ. ಬಹಳ ಕಷ್ಟ ಆಗ್ತದಂತ. ಕಾರಣ ವಿದ್ಯೆ ಅಂತಂದ್ರೆ ಸಾಮಾನ್ಯವಾಗಿ ಹಾಗೆ ಬರುವುದಲ್ಲ. ಚಡಿ ಚಂಚಂ ವಿದ್ಯಾ ಗಮ್ ಗಮ್ ಅಂತ ಏನ್ ಹೇಳ್ತಾರಲ್ಲ ಹಿರಿಯರು, ವಿದ್ಯೆ ಒಬ್ಬ ಮನುಷ್ಯನಿಗೆ ಒಲಿಯಬೇಕಾಗಿತ್ತಪ್ಪ ಅಂತಂದ್ರೆ ಬಹಳ ಕಷ್ಟದಿಂದ ಬರ್ತದಂತ. ಬಹಳ ಕಷ್ಟದಿಂದ. ನಾರದ ಹೇಳ್ತಾನೆ ನೋಡ್ರಿ, ಯವ ನೀ ಒಲಿಬೇಕು, ನೀ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ ಜೀವನದೊಳಗ ಬಹಳ ಕಷ್ಟದಿಂದ ಬರ್ತಿ, ಬಹಳ ತ್ರಾಸ ಕೊಟ್ಟು ಬರ್ತಿ, ಆದ್ರ ಹೋಗ್ಬೇಕಾಗಿತ್ತಪ್ಪ ಅಂತಂದ್ರ ಎಲ್ಲಾರ್ಗಿ ಬೇಕಾಗಿ 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 ಹೋಗ್ತಿ ಅಂತ ತಿಳ್ಕೊಂಡು ಹೇಳ್ತಾನಂತ. ಬೇಕಾಗಿ ಹೋಗ್ತಿ ಅಂತ ತಿಳ್ಕೊಂಡು ಹೇಳ್ತಾನಂತ. ವಿದ್ಯೆ ನಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ಎಷ್ಟು ಜನರಿಗೆ ಪರೋಪಕಾರವನ್ನ ಮಾಡ್ತೀವಿ. ಬಹಳ ಪಂಡಿತ ಇದ್ದ, ಬಹಳ ಶಾಣೆ ಇದ್ದ, ಬಹಳ ಓದಿದ, ಬಹಳ ಕಲೆ ಇವನಲ್ಲಿತ್ತು, ಎಷ್ಟು ಜನರಿಗೆ ಒಳ್ಳೆ ಕೆಲಸವನ್ನ ಮಾಡಿದ, ಬಹಳ ಪರೋಪಕಾರಿ ಕೆಲಸವನ್ನ ಮಾಡಿದಲ್ಲ ಅಂತ ತಿಳ್ಕೊಂಡು ಇದ್ದಾಗ ಕಲ್ತಿರ್ತಕ್ಕಂಥ ವಿದ್ಯೆ ನಾವು ಸತ್ತು ಹೋದ್ಮೇಲೂ ಕೂಡ ನಮ್ಮ ಹೆಸರು ಹೇಳಿದ್ರ ಆ ವಿದ್ಯೆಗೆ ಒಂದು ಬೆಲೆ ಹೇಗಿರ್ತದಲ್ಲ, ಹಂಗ ವಿದ್ಯೆ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಬರಬೇಕಾಗಿತ್ತಪ್ಪ ಅಂತಂದ್ರೆ ಬಹಳ ಕಷ್ಟ ಅದ ಅಂತ. ಬಹಳ ಕಷ್ಟ ಅದ ಅಂತ. ಆಗಾಗ ಗುರುವಿನಿಂದ, ಗುರು ಹಿರಿಯರಿಂದ ಸುಜ್ಞಾನ ಅಂತಕ್ಕಂಥ ಪೆಟ್ಟು ಬಿದ್ದಾಗ ಮಾತ್ರ ಆ ವಿದ್ಯೆ ಅಂತಕ್ಕಂಥದ್ದು ದೊರಕ್ತದಂತ. ಆ ವಿದ್ಯೆ ಅಂತಕ್ಕಂಥದ್ದು ದೊರಕ್ತದಂತ. ಅವೆಲ್ಲ ಹಾವೇರಿ ಶೃಂಗಿ ಪಾಠಶಾಲೆದೊಳಗೆ, ಶಿವಯೋಗ ಮಂದಿರದೊಳಗೆ, ಕಾಶಿ ಒಳಗ ಕಲಿಯುವಂತ ಸಂದರ್ಭದೊಳಗ ವಿದ್ಯೆ ಬರ್ಬೇಕಾಗಿತ್ತಪ್ಪ ಅಂತಂದ್ರೆ ನಮಗೆಲ್ಲ ಕಲಿಸಿರ್ತಕ್ಕಂಥ ಗುರುಗಳು ಚಡಿ ಚಂಚಂ ವಿದ್ಯಾ ಗಮ್ ಗಮ್ ಅನ್ನುವಂಗ ಮುಂಜಾನೆ ಹೇಳಿರ್ತಕ್ಕಂಥ ಪಾಠ ಸಾಯಂಕಾಲ ಒಪ್ಪಿಸ್ಬೇಕಾಗಿತ್ತು. ನಾವು ಸಾಯಂಕಾಲ ಒಪ್ಪಿಸ್ಬೇಕಾಗಿತ್ತು. ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಅದನ್ನ ಮಾಡಿ, ಇದನ್ನ ಮಾಡಿ ನಾವು ಕಲ್ತೀವಿ ಅಂತ ತಿಳ್ಕೊಂಡೆ, ಆ ಗುರುಗಳು ನಮಗೆ ಬಡದಾರ ಅಂತ ತಿಳ್ಕೊಂಡೆ, ಆ ಗುರುಗಳು ನಮಗೆ ವಿದ್ಯಾ ಕಲ್ಸಾರ ಅಂತ ತಿಳ್ಕೊಂಡೆ, ಇವತ್ತ ನಿಮ್ಮ ಮುಂದಕ್ಕಂತೂ ಒಂದು 4 ಮಾತು ಮಾತಾಡಕತ್ತೀನಪ್ಪ ಅಂತಂದ್ರ ಆ ಗುರುವಿನ ಕಾರಣ ಅಂತಕ್ಕಂಥದ್ದು. ಅದನ್ನ ಮಾಡಿ, ಇದನ್ನ ಮಾಡಿ, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ ಅಂತ ತಿಳ್ಕೊಂಡು ಅವಾಗ ಏನು ನಮ್ಮ ಗುರುಗಳು ಹೇಳಿ ಕಟ್ಟಿರ್ತಕ್ಕಂಥ ವಿದ್ಯೆ ಒಂದು 4 ಮಾತು ಅದವಲ್ಲ, ಆ 4 ಮಾತು ಇವತ್ತು ನಿಮ್ಮ ಮುಂದೆ ಕುಂತ ಹೇಳಾಕತ್ತೀನಪ್ಪ ಅಂತಂದ್ರ ಅದಕ್ಕ ನಮ್ಮ ಗುರುಕುಲದೊಳಗೆ ಕಲ್ತಿರ್ತಕ್ಕಂಥ ವಿದ್ಯೆ ಕಾರಣ. ಆ ವಿದ್ಯೆ ಕಾರಣ. ಅದಕ್ಕೆ ಹೇಳ್ತಾರೆ, ಬಂದರೆ ಹೋಗದವರಿಬ್ಬರು. ವಿದ್ಯೆ ಮತ್ತು ಅಂತಕ್ಕಂಥದ್ದು ಕಲೆ ಅಂತಕ್ಕಂಥದ್ದು. ವಿದ್ಯೆ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಋಷಿಮುನಿಗಳು ವೇದ ಆಗಮ ಉಪನಿಷತ್ತುಗಳನ್ನ ಬರೆದು 900 ವರ್ಷಗಳಾಗಿ ಹೋಯ್ತು. ಉಪನಿಷತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರು ಲಿಂಗೈಕ್ಯರಾಗಿ ಬಹಳ ವರ್ಷಗಳ ಕೂಡ ಆದ್ರೂ ಕೂಡ ಇವತ್ತು ಆ ವಿದ್ಯೆಗಳು ಅದಾವಲ್ಲ. ಬಸವಣ್ಣ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಎಲ್ಲ ಶಿವಶರಣೆಯರು ನಮ್ಗ ವಚನವನ್ನ ಕೊಟ್ಟು ಹೋದ್ರು. ಏನ ವಚನ? ಕಲಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅಣ್ಣರಿಗೆ ಅಸಹ್ಯ ಪಡಬೇಡ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನುತ್ತಿರಬೇಕು, ದಯವೇ ಧರ್ಮದ ಮೂಲವಯ್ಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆ ಬಸವಣ್ಣ ಕೊಟ್ಟಿರ್ತಕ್ಕಂಥ ವಚನಗಳು ಇನ್ನೂ ಕೂಡ ಅದಾವ ಅಂತಂದ್ರೆ ಅವನು ಲಿಂಗೈಕ್ಯನಾಗಿ 900 ವರ್ಷಗಳ ಆದ್ರೂ ಕೂಡ ಆ ವಚನಗಳು ಇನ್ನ ಅದಾವ ಅಂತಂದ್ರೆ ವಿದ್ಯೆ ಅಂತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ಅಲ್ಲವಾ?
ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಬಸವಣ್ಣ ಕೊಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯ ಅಂತಕ್ಕಂಥದ್ದು ಕೇವಲ ಕನ್ನಡಿಗರಿಗಷ್ಟೇ ಅಲ್ಲ, ಪರದೇಶದವರು ವಿದೇಶದವರಿಗೂ ಕೂಡ ಬಸವಣ್ಣ ಬೇಕು. ಬಸವಣ್ಣನ ವಚನ ಸಾಹಿತ್ಯ ಅಂತಕ್ಕಂಥದ್ದು ಬೇಕು. ಕಾರಣ ಆ ವಚನದೊಳಗಿರ್ತಕ್ಕಂಥ ಜ್ಞಾನ ಅಂತಕ್ಕಂಥದ್ದು. ಅದಕ್ಕೆ ತಾಯಿ, ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ರಿ, ಒಳ್ಳೆಯ ಕಲೆಯನ್ನ ಕಲಿಸ್ರಿ, ಒಳ್ಳೆಯ ವಿದ್ಯೆಯನ್ನ ಕಲಿಸ್ರಿ, ಒಳ್ಳೆಯ ಕಲೆಯನ್ನ ಕಲಿಸ್ರಿ. ನೋಡ್ರಿ, ಇವರಿಬ್ರು ಬಾರ್ಸಕ್ ಮುಂದೆ ಕುಂತಾರ. ಬಾಳ ಮಾಡಿ ಅವರಿಗೆ ಎಷ್ಟು ವಯಸ್ಸಿರ್ಬೇಕು? 22, 25 ಇಷ್ಟೇ ವಯಸ್ಸಿರ್ಬೇಕು. ಎಷ್ಟು ಸಣ್ಣವ್ರ ಅದಾರ. ಆ ಪಾಠಶಾಲೆದೊಳಗ, ಆ ಗುರುಕುಲದೊಳಗ ಅವ ತಬಲಾ ನುಡ್ಸಾಕತ್ತಾನಪ್ಪ ಅಂತಂದ್ರ, ಅವ ಹಾಡಾಕತ್ತಾನಪ್ಪ ಅಂತಂದ್ರ ಆ ಸಂಗೀತ ಹಂಗ ಬಂದಿರೋದಿಲ್ಲ. ಅದಕ್ಕೆ ಕಷ್ಟಪಟ್ಟಾಗ ಅವ ಬಾರ್ಸಾಕತ್ತಾನ, ಅವ ಹಾಡಾಕತ್ತಾನ. ನೋಡ್ರಿ, ಅವರಿಬ್ಬರ ಸಂಗೀತ ಪ್ರಾರಂಭ ಆಯ್ತಪ್ಪ ಅಂತಂದ್ರ ಎಲ್ಲ ಮರೆತು ಬಿಡ್ತೀವಿ, ನಾವು ಎಲ್ಲ ಮರೆತು ಬಿಡ್ತೀವಿ. ಆ ವಿದ್ಯೆ ಅವರಿಗೆ ಎಲ್ಲಿ ತನಕ ಇರ್ತದಪ್ಪ ಅಂತ, ಅವ್ರ ಜೀವಂತ ಇರೋ ತನಕ ಇರ್ತದ. ಅವರ ಮಣ್ಣಾಗ ಆಗಿ ಹೋಗೋ ತನಕ ಕೂಡ ಅವ್ರ ವಿದ್ಯೆ ಅಂತಕ್ಕಂಥದ್ದು ಇರ್ತದ. ಅವರಲ್ಲಿ ವಿದ್ಯೆ ಅಂತಕ್ಕಂಥದ್ದು ಇರ್ತದ. ವಿದ್ಯೆ ಅಂತಂದ್ರ ಹಂಗ ಇವತ್ತು ನಾವೆಲ್ಲ ನೋಡ್ತೀವಿ. ಅಜಂತ, ಎಲ್ಲೋರ, ಐಹೊಳೆ, ಪಟ್ಟದ ಕಲ್ಲು, ಇವೆಲ್ಲ ದೊಡ್ಡ ದೊಡ್ಡ ಕಲ್ಲಿನ ಶಿಲೆಗಳನ್ನು ನಾವೆಲ್ಲ ನೋಡ್ತೀವಿ. ಕಾರಣ, ಅವನನ್ನ ಕೆತ್ತಿರ್ತಕ್ಕಂಥ ಶಿಲ್ಪಿ ಸತ್ತು ಹೋಗಿ 100 ವರ್ಷಗಳಾದ್ರೂ ಕೂಡ ಆ ಕಲ್ಲು ಇನ್ನ ಶಿಲ್ಪಿ ಹೆಸರು ಹೇಳ್ತದಲ್ಲ, ಆ ಕಲ್ಲು ಇನ್ನ ಶಿಲ್ಪಿ ಹೆಸರು ಹೇಳ್ತದ, ಶಿಲ್ಪಿ ಹೆಸರು. ಕಾರಣ ಕಲೆ ಅಂತಕ್ಕಂಥದ್ದು. ಒಮ್ಮೆ ಬಂದರೆ ಹೋಗದವರಿಬ್ಬರು, ಇಬ್ಬರು ಗೆಳೆಯರು ಒಮ್ಮೆ ನಮ್ಮ ಜೀವನದೊಳಗೆ ಬಂದ್ರಪ್ಪ ಅಂತಂದ್ರ ಒಟ್ಟ ಹೋಗುದಿಲ್ಲ ಅಂತ. ಅದಕ್ಕ ಲಕ್ಷ್ಮಿನ ನಂಬಬೇಡ. ಲಕ್ಷ್ಮಿಯನ್ನ ನಂಬುವುದನ್ನ ಬಿಟ್ಟು ಈ ಕಲೆ ಅಂತಕ್ಕಂಥದ್ದು, ಈ ವಿದ್ಯೆ ಅಂತಕ್ಕಂಥದ್ದು ಸರಸ್ವತಿ ನಂಬಿಗಸ್ತಳದಳ. ಆ ಸರಸ್ವತಿಯನ್ನ ನಂಬಂತ ತಿಳ್ಕೊಂಡು ಹೇಳ್ತಾರೆ. ಕರೆಸಿಕೊಂಡು ಬರುವವರು ಇಬ್ಬರು. ನೋಡ್ರಿ, ಕರೆಸಿಕೊಂಡು ಬರುವವರು ಇಬ್ಬರು. ಯಾರು? ಇವರು ಹಂಗ ಬರುವುದಿಲ್ಲ ಅಂತ. ಕರೆಸಿಕೊಂಡು ಬರುವವರು ಇಬ್ಬರು. ಈಗ ನಿಮ್ಮ ಮನೆಯೊಳಗ ಮದುವೆ ಅಂತಕ್ಕಂಥದ್ದು ಇರ್ತದ, ಗೃಹ ಪ್ರವೇಶ ಅಂತಕ್ಕಂಥದ್ದು ಇರ್ತದ. ನೀವೆಲ್ಲ ಬೀಗರಿಗೆ, ಬಿದ್ದರಿಗೆ, ಊರ್ ತುಂಬ ಎಲ್ಲ ಅಡ್ಡಾಡಿ ಮಾಡಿ, ಎಲ್ಲ ನಮ್ಮ ತಂಗಿ ಮದುವೆದ, ನಮ್ಮ ಅಣ್ಣನ ಮದುವೆದ, ನಮ್ಮ ಮನ್ಯಾಗ ಇಂಥದೊಂದು ಮದುವೆ ಐತಿ ಬರ್ರಿ ಅಂತ ತಿಳ್ಕೊಂಡು ಕುಂಕುಮ ಹಚ್ಚಿದಾಗ, ಬಹಳ ಸಲ ಅವರಿಗೆ ಹೇಳಿದಾಗ ಬರ್ತಿರಲ್ಲ, ಹೊಕ್ಕಿರಿಲ್ಲ. ಮನೆ ತನಕ ಬಂದಾರ, ಕಾರ್ ಪಟ್ಟು ಹೋಗ್ಯಾರ, ಕುಂಕುಮ ಹಚ್ಚಾರ, ಒಂದಿಟ್ಟು ಹೋಗಿ ಬರೋನ್ ತಗೋ ಅಂತ ತಿಳ್ಕೊಂಡು ಹೆಂಗ ಕರೆಸ್ಕೊಂಡಾಗ ಅವ್ರು ಬರ್ತಾರಲ್ಲ, ಹಂಗ ಇನ್ನಿಬ್ಬರು ಗೆಳೆಯರು ನಾವು ಜೀವನದೊಳಗೆ ಕರೆಸ್ಕೊಂಡಾಗ ಮಾತ್ರ ಅಷ್ಟ ಬರ್ತಾರಂತ. ಒಂದು ಕೀರ್ತಿ ಮತ್ತು ಅಪಕೀರ್ತಿ ಅಂತಕ್ಕಂಥದ್ದು. ಕೀರ್ತಿ ಮತ್ತು ಅಪಕೀರ್ತಿ ಅಂತಕ್ಕಂಥದ್ದು ಕರೆಸ್ಕೊಂಡಾಗ ಅಷ್ಟ ಬರ್ತಾರೆ. ಯಾರು ಒಳ್ಳೆ ಕೆಲಸವನ್ನ ಮಾಡ್ತಾರ, ಯಾರು ಒಳ್ಳೆಯ ಕಾಯಕವನ್ನ ಮಾಡ್ತಾರ, ಅವರಿಗೆ ಕೀರ್ತಿ ದೊರಕ್ತದ ಅಂತ. ಯಾರು ಕೆಟ್ಟ ಕೆಲಸ ಮಾಡ್ತಾರ ಅವರ ಅಪಕೀರ್ತಿಯನ್ನ ಪಡಿತಾರಂತ. ಯಾರು ಈ ಜಗತ್ತಿನೊಳಗ ಮಾಡಲಕ್ ಆಗ್ಲಿರ್ತಕ್ಕಂಥ ಒಳ್ಳೆ ಕಾರ್ಯ ಕೆಲಸಗಳನ್ನ ಬಸವಣ್ಣ ಮಾಡಿ ಹೋದ 12ನೇ ಶತಮಾನದೊಳಗ ಬೈದವ್ರ ಜೊತೆ ಬೈಸ್ಕೊಂಡ, ನಿಂದನೆ ಮಾಡಿದವ್ರ ಜೊತೆ ನಿಂದನೆಯನ್ನ ಮಾಡಿದ. ಅವನಿಗೆ ಏನೇನೋ ಅಂದ್ರೂ ಕೂಡ ಬಸವಣ್ಣ ತಲೆಯಾಗ ಹಾಕೋಲಿಲ್ಲ. ಅವ ಏನ್ ಮಾಡಿದಪ್ಪ ಅಂತಂದ್ರೆ ಈ ಸಮಾಜಕ್ಕಾಗಿ ಬದುಕಿದ, ಈ ಸಮಾಜಕ್ಕಾಗಿ ದುಡಿದ, ಕಾಯಕ ದಾಸೋಹ ಲಿಂಗ ಗುರು ಲಿಂಗ ಜಂಗಮ ಅಂತಂದ್ರೆ ಏನು ಅಂತಕ್ಕಂಥ ಈ ಸಮಾಜಕ್ಕಾಗಿ ಬದುಕಿರ್ತಕ್ಕಂಥ ಬಸವಣ್ಣ ಒಳ್ಳೆ ಕಾರ್ಯಗಳನ್ನ ಮಾಡಿ ಹೋದ. ಇವತ್ತಿಗೂ ಕೂಡ ನಾವು ಬಸವಣ್ಣನ ನೆನಪು ಮಾಡ್ಕೋತೀವಪ್ಪ ಅಂತಂದ್ರೆ ಕಾರಣ ಅವನು ಮಾಡಿರ್ತಕ್ಕಂಥ ಒಳ್ಳೆಯ ಕಾಯಕ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನಪಿಗೆ ಇಟ್ಕೋಬೇಕಾಗ್ತದ, ಅವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದ. ಬಸವಣ್ಣ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥವನಲ್ಲ. ಇವತ್ತಿಗೂ ಕೂಡ ಅವನ ಹೆಸರು ನಾವು ನೆನಪಿಗೆ ಮಾಡ್ತೀವಪ್ಪ ಅಂತಂದ್ರೆ ಅವನು ಸಮಾಜಕ್ಕೆ ಕೊಟ್ಟು ಹೋಗಿರ್ತಕ್ಕಂಥ ಉಡುಗೆಗಳು, ಅವನು ಸಮಾಜಕ್ಕೆ ಮಾಡಿರ್ತಕ್ಕಂಥ ಒಳ್ಳೆಯ ಕಾಯಕಗಳು, ಒಳ್ಳೆ ಕೆಲಸ ಅಂತಕ್ಕಂಥದ್ದು ಅವನಿಗೆ ಕೀರ್ತಿ ಹೆಚ್ಚಿಸದ. ನಾವು ಒಳ್ಳೆ ಕೆಲಸ ಮಾಡಿದ್ದೇ ಕರಿಯಾಗಿತ್ತಪ್ಪ ಅಂತಂದ್ರ ಕೀರ್ತಿ ಅಂತಕ್ಕಂಥದ್ದು ಬರುತ್ತದ. ಅಷ್ಟೇ ಯಾಕೆ, ಈ ಜಗತ್ತಿನೊಳಗೆ ಎಷ್ಟೆಲ್ಲ ಮಹಾತ್ಮರಾಗಿ ಹೋಗ್ಯಾರ, ಶಿವಯೋಗಿಗಳಾಗಿ ಹೋಗ್ಯಾರ, ಸಂತರಾಗಿ ಹೋಗ್ಯಾರ. ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳನ್ನ ನೋಡ್ತೀವಿ, ಅತನಿಯ ಮುರುಗೇಂದ್ರ ಶಿವೇಗಳನ್ನ ನೋಡ್ತೀವಿ, ಧಾರವಾಡದ ಮೃತ್ಯುಂಜಯ ಹಬ್ಬಗಳನ್ನ ನೋಡ್ತೀವಿ. ಅಷ್ಟೇ ಯಾಕೆ, ನಿಮ್ಮ ಮುಂದೆ ಆಗಿರ್ತಕ್ಕಂಥ ತಾರಾನಾಥ ಪೂಜರನ್ನು ಕೂಡ ನಾವು ನೋಡ್ತೀವಲ್ಲ. ಕಾರಣ ಇವತ್ತು ಅವರಿಗೆ ನೆನೆಸ್ತೀವಪ್ಪ ಅಂತಂದ್ರೆ 10 ಅಲ್ಲ
ಬಹಳ ವರ್ಷಗಳ ಕಾಲ ನಿಮಗಾಗಿ ಕಲಬುರಗಿಯ ಸಲುವಾಗಿ ಭಕ್ತರ ಸಲುವಾಗಿ ಭಕ್ತರೇ ಶ್ರೀಮಠದ ಶಕ್ತಿ ಅಂತ ತಿಳ್ಕೊಂಡು ಎಷ್ಟೋ ವರ್ಷಗಳ ಕಾಲ ಆ ತಾಯಿಯ ಮಡಿಯೊಳಗೆ ಅನುಷ್ಠಾನವನ್ನು ಕುಂದಿರಿಸಿ ನಿಮ್ಗೆಲ್ಲ ಬಾಳಿಗೆ ಬೆಳಕಾಗಿ ಹೋಗಿರ್ತಕ್ಕಂಥ ಆ ತಾರಾನಾಥ್ ಪೂಜಾರಿನೂ ಕೂಡ ಇವತ್ತು ನಾವು ನೆನಪು ಮಾಡ್ಕೊತೀವಪ್ಪ ಅಂತಂದ್ರೆ ಅವರ ಭಕ್ತರಿಗಾಗಿ ಬದುಕಿರ್ತಕ್ಕಂಥದ್ದು, ಸಮಾಜಕ್ಕಾಗಿ ಬದುಕಿರ್ತಕ್ಕಂಥದ್ದು, ಈ ಸಮಾಜಕ್ಕಾಗಿ ಈ ಊರಿಗಾಗಿ ಒಳ್ಳೆಯ ಕಾರ್ಯ ಕೆಲಸಗಳನ್ನ ಮಾಡ್ಯಾರ ಅಂತ ತಿಳ್ಕೊಂಡು ಅವ್ರ ಕೀರ್ತಿ ಇವತ್ತಿಗೂ ಕೂಡ ಮೆರೆಯಾಕತ್ತದಲ್ಲ. ಕಾರಣ ಈ ಕೀರ್ತಿ ಅಂತಕ್ಕಂಥದ್ದು ಜೀವನದೊಳಗೆ ನಾವು ಕರೆಸ್ಕೊಂಡ್ರೆ ಮಾತ್ರ ಬರ್ತದ ಕೀರ್ತಿ ಅಂತಕ್ಕಂಥದ್ದು. ಇನ್ನು ಅಪಕೀರ್ತಿ ಅಂತಕ್ಕಂಥದ್ದು, ರಾವಣನ ಹೆಸರು ನಾವೆಲ್ಲ ಕೇಳೇವಿ. ಬಹಳ ವಿಷ್ಣು ಲೋಕ ಬ್ರಹ್ಮಲೋಕ ಅಂತಂದ್ರ ಬ್ರಹ್ಮಲೋಕ ವಿಷ್ಣು ಲೋಕ ರಾವಣನ ಹೆಸರು ಕೇಳಿದ್ರೆ ಗಡ 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 ನಡುತ್ತಿದ್ವು ಅಂತ ರಾವಣನ ಹೆಸರು ಕೇಳಿದ್ರು. ಅಂತ ರಾವಣ ಪರಮಾತ್ಮನ ಆತ್ಮ ಭಕ್ತ ಅವನಂತ ಭಕ್ತ ಹಿಂದೂ ಇರಾಕ್ ಸಾಧ್ಯ ಇಲ್ಲ, ಮುಂದೂ ಇರಾಕ್ನು ಕೂಡ ಸಾಧ್ಯ ಇಲ್ಲ ಅಂತ ಶಿವಭಕ್ತ ರಾವಣ ಒಂದೇ ಒಂದು ತಪ್ಪು ಮಾಡಿದ. ಏನು ತಪ್ಪು ಮಾಡಿದ? ಬಾರೆದವ್ರ ಹೆಂಡತಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ. ಯಾರನ್ನ? ಸೀತೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಲ್ಲ, ಸೀತೆಯನ್ನ ಹೊತ್ಕೊಂಡು ಹೋದಲ್ಲ. ಅಂದು ಮಾಡಿರ್ತಕ್ಕಂಥ 100 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ತಪ್ಪು ಇವತ್ತಿಗೂ ಕೂಡ ರಾವಣಿಗೆ ಈ ಜಗತ್ತಿನಲ್ಲಿ ಇರುವಂತ ಪ್ರತಿಯೊಬ್ಬ ತಾಯಿನೂ ಕೂಡ ನಿಮ್ಮ ಮಕ್ಕಳಿಗೆ ರಾವಣ ಅಂತ ಹೆಸರು ಇಟ್ಟಿರೇನೋ? ಇಡೋದಿಲ್ಲ. ಯಾಕೆ? ಒಂದು ಸಣ್ಣ ತಪ್ಪು ಅವನ ಹೆಸರಿಗೆ ಕಳಂಕ ಅಂತಕ್ಕಂಥದ್ದು ಬಂದು ಬಿಡ್ತು, ಅಪಕೀರ್ತಿ ಅಂತಕ್ಕಂಥದ್ದು ತಪ್ಪು ಬಿಡ್ತು. 100 ವರ್ಷಗಳ ಕಾಲ ಹಿಂದೆ ಮಾಡಿರ್ತಕ್ಕಂಥ ತಪ್ಪು ಇವತ್ತಿಗೂ ರಾವಣ ಅಂತಂದ್ರೆ ರಾಕ್ಷಸ ಅಂತ ನಾವು ಕರಿತೀವಿ, ಹೌದಲ್ಲ? ರಾವಣ ಅಂತಂದ್ರೆ ರಾಕ್ಷಸ ಅಂತ ನಾವು ಕರಿತೀವಿ. ಯಾಕೆ? ಒಂದು ಸಣ್ಣ ತಪ್ಪುನು ಕೂಡ ಮನುಷ್ಯ ಸತ್ತು ಹೋದ್ರೂ ಕೂಡ ಅಪಕೀರ್ತಿ ಅಂತಕ್ಕಂಥದ್ದು ಇರ್ತದ, ಅಪಕೀರ್ತಿ ಅಂತಕ್ಕಂಥದ್ದು ಇರ್ತದ, ಹೌದಲ್ಲ? ಅಪಕೀರ್ತಿ ಅಂತಕ್ಕಂಥದ್ದು ಇರ್ತದ. ಅದಕ್ಕೆ ಶ್ರೀರಾಮಚಂದ್ರನನ್ನ ನಾವು ಇವತ್ತಿಗೂ ಕೂಡ ನೆಲೆಸ್ತೀವಿ. ಯಾಕೆ? ಒಳ್ಳೆ ಕೆಲಸಗಳನ್ನ ಮಾಡಿ. ಈ ಕೀರ್ತಿ ಅಂತಕ್ಕಂಥದ್ದು ಹಾಗೆ ಬರೋದಿಲ್ಲ. ಹೆಂಗ್ ಬರ್ತದ ಕೀರ್ತಿ ಅಂತಂದ್ರ, ನಿಮ್ಮೆಲ್ಲ ಈ ಕಮಿಟಿಯವರದಾರ, ಹಿರಿಯರದಾರ, ನೀವೆಲ್ಲ ಅದಿರಿ, ತಾಯಂದಿರು ಅದಿರಿ. ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ತೀರಿ ನೋಡು, ಹಿಂಗ ಕಲಬುರ್ಗಿ ಒಳಗ ನಮ್ಮ ಊರೊಳಗ ನಾವು ವಯಸ್ಸು ಇದ್ದಾಗ ಅಜ್ಜವ್ರು ವೀರೇಶ್ವರ ಅಜ್ಜವ್ರು ಇದ್ದಾಗ ಹಿಂಗ ಶ್ರಾವಣದೊಳಗ 1 ತಿಂಗಳು ಪುರಾಣ ಹಚ್ಚಿತ್ತು. ಎಂತ ಪುರಾಣ? ಬಸವ ಪುರಾಣ ಹಚ್ಚಿತ್ತು. ಸಡಗರ ಸಂತೋಷ. ಹೆಂಗಪ್ಪ ಅಂತಂದ್ರೆ ಬಾಜು ಊರನ್ನಾರು ನೀವೆಲ್ಲ ಹೇಳ್ತೀರಿ, ಎಲ್ಲ ಯುವಕರೆಲ್ಲ ಸೇರಿ, ಹಿರಿಯರೆಲ್ಲ ಸೇರಿ, ತಾಯಂದ್ರೆಲ್ಲ ಸೇರಿ ಈ ಬಸವ ಪುರಾಣ ಅಂತಕ್ಕಂಥದ್ದು ಕಲಬುರ್ಗಿ ಗ್ರಾಮದೊಳಗೆ ಹಚ್ಚಾರ ಅಂತಕ್ಕಂಥ ಒಳ್ಳೆಯ ಸುದ್ದಿ. ಇದು ಒಳ್ಳೆ ಕಾರ್ಯ ಅದ. ಶ್ರಾವಣ ಅಂತಂದ್ರೆ ಈ ಶ್ರಾವಣದೊಳಗ ಪುರಾಣ, ಪಾಠ, ಪ್ರವಚನ, ಕೀರ್ತನೆ, ಸಂಗೀತ, ದಾಸೋಹ, ಪೂಜೆ, ಪುನಸ್ಕಾರ, ಜಪ, ತಪ ಅಂತಕ್ಕಂಥವು ಏನದವಲ್ಲ, ಇವು ಒಳ್ಳೆ ಕಾರ್ಯಗಳದಾವ. ಇಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ, ಈ ಬಸವ ಪುರಾಣ ಹಚ್ಚಿರ್ತಕ್ಕಂಥ ಕೀರ್ತಿ ಹೆಂಗ್ ಸಿಗುತ್ತದ ಅಂತಂದ್ರ ಕೇವಲ ಎಲ್ಲರಿಗೆ ಸಿಗ್ತದೆ. ಕೇವಲ ಕಮಿಟಿಯವರಿಗೆ ಅಷ್ಟೇ ಅಲ್ಲ, ಸದಸ್ಯರಿಗೆ ಅಷ್ಟೇ ಅಲ್ಲ, ಹಿರಿಯರು ತಾಯಂದಿರಲ್ಲ, ಈ ಕಲಬುರ್ಗಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮನೆಗಳಿಗೆ ಈ ಕೀರ್ತಿ ಅಂತಕ್ಕಂಥದ್ದು ದೊರಕ್ತದ. ಏನು? ಕಲಬುರ್ಗಿ ಗ್ರಾಮದೊಳಗೆ ಬಸವ ಪುರಾಣ ಹಚ್ಚಾರ, 1 ತಿಂಗಳು ನಿರಂತರವಾಗಿ ಪುರಾಣವನ್ನ ಹಚ್ಚಾರ ಅಂತಕ್ಕಂಥ ಕೀರ್ತಿ. ಇದು ಒಳ್ಳೆ ಕಾರ್ಯಗಳಿಗೆ ನೀವೇನು ತೊಡಗಾಕತ್ತಿರಲ್ಲ, ದಾಸೋಹವನ್ನ ಏನು ಮಾಡ್ಸಾಕತ್ತಿರಲ್ಲ, ಮಠದೊಳಗೆ ಪುರಾಣ ಹಚ್ಚಾರ, ಏನು ಒಂದಿಷ್ಟು ನಮ್ ಕೈ ಒಳಗೆ ಆಗಿರ್ತಕ್ಕಂಥ ಸಹಾಯ ಧನ ಧಾನ್ಯ ರೂಪಾಯಿಗಳನ್ನ ಏನು ನೀವು ಕೊಡಾಕತ್ತಿರಲ್ಲ, ಏನು ಬಂದು ನೀವು ಇಲ್ಲಿ ಸೇವೆ ಮಾಡಾಕತ್ತಿರಲ್ಲ, ಈ ಒಳ್ಳೆ ಕಾರಣ ನಮಗ ಮುಂದೊಂದು ದಿನ ಕೀರ್ತಿ ಬರ್ತದ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇಬ್ಬರು ಅವರಿಬ್ಬರು ಗೆಳೆಯರು ನೋಡ್ರಿ, ಕರೆಯದೆ ಬರುವವರು ಇಬ್ಬರು. ನಾವು ಕರೆಯೋದ ಬೇಡ, ಅವ್ರು ಜೀವನದೊಳಗೆ ತಮಾಗೆ ಬರ್ತಾರಂತ. ಮುಪ್ಪು ಮತ್ತೆ ಸಾವು ಅಂತಕ್ಕಂಥದ್ದು, ಮುಪ್ಪು ಮತ್ತು ಸಾವು ಅಂತಕ್ಕಂಥದ್ದು. ಈಗೆಲ್ಲ ನಾವು ಕೂದಲು ಬೆಳಗಾದಗಳನ್ನ ಚಂದ ಕಾಣಬೇಕು ಅಂದ್ಕೊಳ್ಳೆ ಕಲರ್ ಹಚ್ಕೋತೀವಲ್ಲ, ಕಲರ್ ಹಚ್ಚೋದ ತಡ 1 ವಾರ ಹೋತಪ್ಪ ಅಂತಂದ್ರೆ ಬೆಳ್ಳಂಬೆಳಗ್ಗೆ ಕಾಣಿಸ್ಬಿಡ್ತೀವಿ. ಹೌದಿಲ್ಲ? ಮುಪ್ಪು ಅಂತಕ್ಕಂಥದ್ದು ಹುಟ್ಟಿ ಮ್ಯಾಲ 1 ದಿನ ಮುಪ್ಪು ಬರಾಕ ಬೇಕ, 1 ದಿನ ಸಾಯಾಕ ಬೇಕ. ಮುಪ್ಪ ಮುಚ್ಚಿಡಾಕ್ ಬರೋದಿಲ್ಲ, ಸಾವ ಬಚ್ಚಿಡಾಕ್ ಬರೋದಿಲ್ಲ ಅಂತ ಹೇಳ್ತಾರೆ ಶರಣರು. ಮುಪ್ಪ ಅಂತಕ್ಕಂಥದ್ದು
ಮುಚ್ಚಿಡಕ್ ಬರೋದಿಲ್ಲ, ಸಾವಂತಕ್ಕಂಥದ್ದು ಬಚ್ಚಿಡಕ್ ಬರೋದಿಲ್ಲ ಅಂತ ಹೇಳ್ತಾರೆ ಶರಣರು. ಪಡ 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 ಮಾತಾಡ್ಬೇಕಪ್ಪ ಅಂತಂದ್ರೆ ಹಲ್ಲು ಹೋಗ್ಯಾವ ಅಂತಂದ್ಗಳೇನ ಹಲಸಟ್ ಹಾಕೊಂಡಿರ್ತೀವಲ್ಲ, ಹಲಸಟ್ ಬರ್ತಾವ ಈಗ, ಹಲಸಟ್ ಬರ್ತಾವೆ ಈಗ. ಪಳ 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 ನಾವು ಮಾತಾಡಕತ್ತೀವಪ್ಪ ಅಂತಂದ್ರೆ ಒಂದಿಷ್ಟು ಉದುರಿ ಹೋತಪ್ಪ ಅಂತಂದ್ರೆ ಹಲಸಟ್ ಹಾಕೋತೀವಿ. ಹಂಗ ಮುಪ್ಪು ಅಂತಕ್ಕಂಥದ್ದು, ಸಾವು ಅಂತಕ್ಕಂಥದ್ದು ನಾವು ಕರಿಲಾರ್ದನೆ ಬರ್ತಕ್ಕಂಥ ಇಬ್ಬರು ಗೆಳೆಯರದರ. ಅದಕ್ಕ ಶರಣರು ಹೇಳ್ತಾರ, ಬರುತ್ತಾ ಹೋಗುತ್ತಾ ಇರುವ ಇಬ್ಬರು ಗೆಳೆಯರನ್ನ ನೆಚ್ಚಬೇಡ, ಬಂದರೆ ಹೋಗದವರ ವಿದ್ಯೆ ಮತ್ತು ಕಲೆ ಅಂತಕ್ಕಂಥದ್ದನ್ನ ನಂಬು. ಕರೆಸಿಕೊಂಡು ಬರ್ತಕ್ಕಂಥವ್ರ ಕೀರ್ತಿಯನ್ನ ತಗೋ, ಅಪಕೀರ್ತಿಯನ್ನ ತಗೋಬೇಡ. ಮುಪ್ಪು ಸಾವು ಬರುವುದ್ರೊಳಗೆ ಆ ಭಗವಂತ ಪರಮಾತ್ಮನ ಸ್ಮರಣೆಯನ್ನು ನಿನಗೆ ಮುಕ್ತಿ ದೊರಕ್ತದ ಅಂತಕ್ಕಂಥದ್ದನ್ನ ಪೀಠಿಕಾ ಭಾಗದಲ್ಲ ನೋಡಿ. ಈಗ ಮಾದರಸ ಮಾದಲಾಂಬಿಕೆ ಅಂತಕ್ಕಂಥ ದಂಪತಿಗಳು ಬಹಳ ಆನಂದದಿಂದ ಆ ಕಂದ ಬಸವಣ್ಣನಿಗೆ ಸಂಸ್ಕಾರವನ್ನ ಕೊಡ್ತಿರ್ತಾರೆ. ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾ ಇರ್ತಾರೆ ಮಾದರಸ ಮತ್ತು ಮಾದಲಾಂಬಿಕೆ ಅಂತಕ್ಕಂಥವರು. ಯಾವ ಮಗನೂ ಕೂಡ ನನ್ನ ಮಗ ಕಳ್ಳ ಆಗಬೇಕು, ನನ್ನ ಮಗ ಸುಳ್ಳು ಆಗಬೇಕು, ನನ್ನ ಮಗ ಕೊಲೆಗಡಕ ಆಗ್ಬೇಕು ಅಂತ ತಿಳ್ಕೊಂಡು ಯಾವ ತಾಯಿನೂ ಕೂಡ ಬಯಸೋದಿಲ್ಲ. ಹೌದಲ್ಲವಾ? ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯಾಗು ಜಗಕ್ಕೆಲ್ಲ. ಹಂಗ ಇಲ್ಲಿ ಆ ಮಾದರಸ ಮತ್ತು ಮಾದಲಾಂಬಿಕೆ ಅಂತಕ್ಕಂಥವರು ತನ್ನ ಮಗನಾಗಿರ್ತಕ್ಕಂಥ ಬಸವಣ್ಣನಿಗೆ ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ತಾ ಇರ್ತಕ್ಕಂಥ ಸಂದರ್ಭ. ಆ ತಾಯಿ ಬೆಳಗಿನ ಜಾವ ನಸುಕಿನ ಜಾವದೊಳಗೆ ಎದ್ದು ತನ್ನ ಎಲ್ಲ ನಿತ್ಯದ ಕೆಲಸಗಳನ್ನ ಮುಗಿಸಿಕೊಂಡು ಆ ಬಸವಣ್ಣನ ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ನೋಡ್ಬೇಕು. ಆ ಮಗು ಅಕ್ಕಳಾಗಿರ್ತಕ್ಕಂಥ ನಾಗಮ್ಮ ಹುಟ್ಟಿದ ಮೇಲೆ 10 ವರ್ಷದ ನಂತರ ಹುಟ್ಟಿರ್ತಕ್ಕಂಥ ಬಸವಣ್ಣ ಆತನ ಮೇಲೆ ಪ್ರೀತಿ ನೋಡ್ಬೇಕು, ಅಂತಃಕರಣೆ ನೋಡ್ಬೇಕು, ಮೋಹ ನೋಡ್ಬೇಕು. ಎಷ್ಟು ಚಂದ ಸ್ನಾನ ಮಾಡಿಸ್ಬೇಕಾರ ಎಣ್ಣೆ ಹಚ್ಚಿ ನನ್ನ ಮಗನ ಮೂಗುದ್ದಾಗಲಿ ಅಂತ ತಿಳ್ಕೊಂಡು ಹೆಂಗ್ ತಿಕ್ತಿರ್ತೀರಲ್ವ ನೀವು. ನೆತ್ತಿಗೆ ಎಣ್ಣೆ ಹಚ್ಚಿ ಬಡದ, ಕೈಯೆಲ್ಲ ಎಣ್ಣೆ ಹಚ್ಚಿ ತಿಕ್ಕಿ ತಿಕ್ಕಿ ಬಿಸಿನೀರು ಹಾಕೊಂಡು ಅಳಾಕತ್ತಪ್ಪ ಅಂತಂದ್ರ ಏನ್ ಹೇಳ್ತೀರ? ಅಳಾಕತ್ತಂದ್ರ ಏನ್ ಹೇಳ್ತೀರವ? ನನಗ್ ನೆನಪು ಬರವಲ್ತ, ಹೇಳ್ರಿ ನೋಡೋಣ. ಬಾರ 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 ಗುಬ್ಬಿ ಅಂತೀರೇನಿಲ್ಲ? ಎಷ್ಟು ಚಂದ ಮಾದಲಾಂಬಿಕೆ ತನ್ನ ಮಗನಾಗಿರ್ತಕ್ಕಂಥ ಗಂಡ ಮಗುವನ್ನ ಬೆಳಗ್ಗೆ ಎದ್ದ ಕೂಡ್ಲೆ ಆ ಮಗುವಿನ ಮುಖ ನೋಡೋದೇ ಒಂದು ಆನಂದ, ಒಂದು ಸಂತೋಷ. ಕಾರಣ ಶಿವಯೋಗದ ಕಳೆಯನ್ನ ಹೊಂದಿರತಕ್ಕಂತ ಆ ಗಂಡು ಮಗು ಕೇವಲ ಬಾಗೇವಾಡಿ ಒಳಗ ಆ ಮಾದರಸ ಮಾದಲಾಂಬಿಕೆಗೆ ಅಷ್ಟೇ ಸಂತೋಷ ಅಲ್ಲ, ಇಡೀ ಬಾಗೇವಾಡಿ ಪಟ್ಟಣಕ್ಕೆ ಬಹು ಸಂತೋಷ. ಕಾರಣ ಲೋಕ ಕಲ್ಯಾಣವನ್ನ ಮಾಡ್ತಾನ ಅಂತಕ್ಕಂಥ ಏನ್ ಅಂದಿನ ದಿವಸ ಶಿವಯೋಗಿ ಹೇಳೋಗ್ಯಾನಲ್ಲ, ಅದರ ಸಲುವಾಗಿ ಆನಂದದಿಂದ ಸ್ನಾನ ಮಾಡಿಸಿ ಹಣಿ ಮೇಲೆ ಭಸ್ಮ ಹಚ್ಚಿ ಆ ಕೊಳ್ಳೊಳಗಿರ್ತಕ್ಕಂಥ ಆ ಲಿಂಗಪ್ಪನನ್ನ ತಾಯಿನೇ ಮಾದಲಾಂಬಿಕೆನೇ ತೊಳೆದು ಅದಕ್ಕೂ ಕೂಡ ಭಸ್ಮವನ್ನ ಧರಿಸಿ ಹಣಿ ಮೇಲೆ 3 ಬತ್ತಿ ಹಚ್ಚಿ ಆನಂದದಿಂದ ತಾಯಿ ತಡಿ ಮೇಲೆ ಹಾಕೊಂಡು ಎದೆ ಹಾಲನ್ನ ಕುಡಿಸ್ತಾ ಬಸವಣ್ಣನ ಬೆಳೆಸಾಕತ್ತಿರ್ತಾಳ, ಬಸವಣ್ಣನನ್ನು ಬೆಳೆಸಾಕತ್ತಿರ್ತಾಳ. ಎದೆ ಹಾಲು ಮಕ್ಕಳಿಗೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಆದ್ರೂ ಕೂಡ ಮಕ್ಕಳಿಗೆ ಎದೆ ಹಾಲು ಕುಡಿಸ್ಬೇಕು ಅಂತ ಹೇಳ್ತಾರೆ. ಅವಾಗೆಲ್ಲ ಈಗೆಲ್ಲ ನೋಡ್ರಿ ಊರೊಳಗೂ ಕೂಡ ಇರ್ಬೇಕು 80-90 ವರ್ಷ ಬದುಕಿರ್ತಕ್ಕಂಥ ಅಜ್ಜ ಅಜ್ಜಿಯರು, ಅವ್ರನ್ನೆಲ್ಲ ಕೇಳ್ರಿ. ಅವರೆಲ್ಲ ಯಾಕಷ್ಟು ವರ್ಷ ಗಟ್ಟಿ ಅದಾರಪ್ಪ ಅಂತಂದ್ರ ತಾಯಿ ಆಗಿರ್ತಕ್ಕಂಥವಳು 2 ವರ್ಷ 3 ವರ್ಷ ತಾಯಿಯ ಎದೆ ಹಾಲನ್ನ ಕುಡಿಸಿ ಬೆಳೆಸ್ಯಾರ ಅಂತ ತಿಳ್ಕೊಂಡು ಇವತ್ತಿಗೂ ಕೂಡ ಅವ್ರು ಗಟ್ಟಿ ಅದಾರ. ಆದ್ರೆ ಇವತ್ತಿನ ಸ್ಥಿತಿ ಹೆಂಗ್ ಬಂದ್ ಬಿಟ್ಟದ ಅಂತಂದ್ರ
ತಾಯಿಯ ಎದೆ ಹಾಲು ಕೊಡಿಸೋದು ಅಂತಂದ್ರೆ ನನ್ನ ಸೌಂದರ್ಯ ಹಾಳಾಗ್ತದ. ಮಕ್ಕಳಿಗೆ ನಾವು ತಾಯಿಯ ಎದೆ ಹಾಲನ್ನ ಕುಡಿಸಿದೀವಪ್ಪ ಅಂತಂದ್ರೆ ಬಹಳ ದಿವಸ ನನ್ನಲ್ಲಿ ಇರ್ತಕ್ಕಂಥ ಈ ಸೌಂದರ್ಯ ಅಂತಕ್ಕಂಥದ್ದು ರೂಪ ಅಂತಕ್ಕಂಥದ್ದು ಹಾಳಾಗಿ ಹೋಗ್ಬಿಡ್ತದ ಅಂತ ತಿಳ್ಕೊಂಡು ಬಾಟ್ಲಿ ಒಳಗೆ ಹಾಕಿ ಕೊಡ್ತಾರೆ. ಈಗ ಬಾಟ್ಲಿ ಒಳಗೆ ಅಲ್ಲೇ ಚಿಪ್ಕೋತ ಕುಂದರಂತ ಅಲ್ಲವಾ. ತಾಯಿಯ ಎದೆ ಹಾಲಂತಂದ್ರೆ ಜ್ಞಾನಿಗಳು ಹೇಳ್ತಾರೆ ಅಮೃತಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು, ಅಮೃತಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು. ಅಷ್ಟೊಂದು ಶಕ್ತಿ ಇರ್ತದೆ ಆ ತಾಯಿಯ ಎದೆ ಹಾಲೊಳಗೆ, ತಾಯಿಯ ಎದೆ ಹಾಲೊಳಗೆ. ಹಾಗೆ ಮಾದಲಾಂಬಿಕೆ ಅಂತಕ್ಕಂಥವಳು ಆ ತನ್ನ ಮಗನಾಗಿರ್ತಕ್ಕಂಥ ಬಸವಣ್ಣನನ್ನ ಬೆಳೆಸ್ತಾ ಇರ್ತಾಳೆ. ಆಚಾರ ಪರಮೋ ಧರ್ಮ ಅಂತ ತಿಳ್ಕೊಂಡು ಯಾವ ಮಕ್ಕಳು ಸಣ್ಣವರಿದ್ದಾಗ ಸಸಿನೇ ಇದ್ದಾಗ ಏನಾದ್ರೂ ಒಂದಿಷ್ಟು ತಪ್ಪು ಕೆಲಸ ಮಾಡಿದ್ರಪ್ಪ ಅಂತಂದ್ರೆ, ಅಡ್ಡ ದಾರಿ ಹಿಡಿದಿದ್ರಪ್ಪ ಅಂತಂದ್ರೆ ಬಡದ ಬುದ್ಧಿ ಮಾತು ಹೇಳ್ಬೇಕಂತ. ಯಾಕ ಸಸಿ ಇದ್ದಾಗ ಬಗ್ತದ, ಮುಂದೆ ದೊಡ್ಡದ ಗಿಡನೋ ಮರನೋ ಆದ್ಮೇಲೆ ಬಗ್ಸಕ್ ಹೋದ್ರ ಬಗ್ಗೋದಿಲ್ಲ ಅಂತ ಹೇಳ್ತಾರ, ಬಗ್ಗೋದಿಲ್ಲ ಅಂತ ಹೇಳ್ತಾರ. ಹಾಗೆ ಬಸವಣ್ಣನಿಗೆ ಆಚಾರ ವಿಚಾರ ನಡತೆ ಸಹನೆ ಸಂಸ್ಕೃತಿ ಎಲ್ಲವನ್ನು ಕೂಡ ಆ ಮಾದರಸ ಮತ್ತು ಮಾದಲಾಂಬಿಕೆ ಅಂತಕ್ಕಂಥವ್ರು ಕಲಿಸ್ತಾ ಇರ್ತಾರೆ. ಸಂಸ್ಕಾರ ಅಂತಕ್ಕಂಥದ್ದು ಮನೆಯೊಳಗೆ ಹೆಂಗ ತಂದೆ ತಾಯಿಗಳು ಸಂಸ್ಕಾರದಂತರು ಇರ್ತಾರಲ್ಲ ಹಂಗ ಮಕ್ಕಳು ಕೂಡ ಹಾಗೆ ಇರ್ತಾರಂತ. ಅಪ್ಪ ಮನ್ಯಾಗ ಅಪ್ಪ ಇದ್ದಂತ, ಅವನಿಗೆ ಚುಟ್ಟ ಸೇದು ಚಟ, ಅಪ್ಪನಿಗೆ ಚುಟ್ಟ ಸೇದು ಚಟ. ಮನೆಯೊಳಗ 7-8 ವರ್ಷದ ಹುಡುಗಿದ್ದಂತ ಅವನ ಕೈಯಾಗ ರೊಕ್ಕ ಕೊಟ್ಟ ಹೋಗಲೇ ಅಂಗಡಿಗೆ ಹೋಗಿ ಚುಟ್ಟ ತಗೊಂಡು ಬಂದ ಅವ್ವ ಮನೆಯೊಳಗ ಒಲಿ ಮುಂದೆ ರೊಟ್ಟಿ ಬಿಡಿಯಾಕತ್ತಿರ್ತಾಳಂತ. ಹೋಗಿ ನಿಮ್ಮ ಅವ್ವ ರೊಟ್ಟಿ ಬಿಡಿಯಾಕತ್ತಾಳ, ಈ ಚುಟ್ಟ ಹಚ್ಕೊಂಡು ಬಾ. ಈ ಚುಟ್ಟ ನಿಮ್ಮ ಅವ್ವ ಒಳಗ ರೊಟ್ಟಿ ಬಿಡಿಯಾಕತ್ತಾಳ, ಒಳ್ಯಾಗ ಹೋಗಿ ಚುಟ್ಟ ಹಚ್ಕೊಂಬ ಅಂತಂದ್ಗಳೇನ ಮಗ ಹೋಗ್ಕೊಂಡು ಹಚ್ಕೊಂಡ್ ಬಂದು ಕೊಡ್ತಾನ. 1 ದಿನ ಕೊಡ್ತಾನ, 2 ದಿನ ಕೊಡ್ತಾನ, 2 ವರ್ಷ ಕೊಟ್ಟ. ಮುಂದೆ ಒಂದಿನ ವಿಚಾರ ಮಾಡಿದಂತ ಮಗ, ನಮ್ಮ ಅಪ್ಪ ದಿನಾನು ಸೇರ್ತಾನ ಹೊಗಿ ಬಿಡ್ತಾನ, ಇದ್ರೊಳಗೆ ಏನಾರ ಐತಿ ನಾನು ಒಂದು ದಿನ ನೋಡಬೇಕ, ಇದ್ರೊಳಗೆ ಏನಾರ ಐತಿ ಮಜಾ ಅಂತ ತಿಳ್ಕೊಂಡ ನಾನು ಒಂದಿನ ನೋಡಬೇಕಂತ ತಿಳ್ಕೊಂಡ ಹಿತ್ತಲಿಂದ ಹೋಗಿ ಹಿತ್ತಲ್ದಾಗ ಚುಟ್ಟ ಬಾಯಾಗ ಹಾಕಿದ. ಅವನು ಕೂಡ ಬೆಂಕಿ ಹಚ್ಚಿದ, ಸೇದ ಹೊಗೆ ಬಿಡಾಕತ್ತ. ಅಪ್ಪ ನೋಡಿದ, ಅಪ್ಪ ನೋಡಿ ಅವಾಗ ಒಂದು ಕಪಾಳ ಗೆಡ್ಡಿ ಕೊಟ್ಟಿದ್ದಪ್ಪ ಅಂತಂದ್ರೆ ಜೀವನದೊಳಗ ಹೊಳಿ ಚುಟ್ಟ ಮುಟ್ತಿದ್ದಿಲ್ಲವ. ಅದನ್ನ ಬಿಟ್ಟ ಬಾರ ಇಲ್ಲಿ ಬಾ 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 ಇಲ್ಲ ಅಂತ ಹೆಂಡತಿನ ಕರ್ದ. ನೋಡಲ್ಲಿ ನನ್ನ ಮಗ ಎಷ್ಟು ಚಂದ ಚುಟ್ಟ ಹಚ್ಚಾನ, ಹೊಗಿ ಬಿಡಾಕತ್ತಾನ, ನೋಡ 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 ಅಂತ ತಿಳ್ಕೊಂಡು ಹೆಂಡತಿಗೆ ತೋರಿಸಿದ. ಕಾರಣ ಯಾಕಪ್ಪ ಅಂತಂದ್ರೆ ನಾವು ಮಕ್ಕಳ ಮುಂದ ಯಾವ ಚಟಾದಿಗಳನ್ನು ಕೂಡ ನಾವು ಮಾಡಬಾರದು. ನಾವೆಲ್ಲ ಇವತ್ತಿನ ದಿವಸ ಏನ್ ಮಾಡಾಕತ್ತೀವಪ್ಪ ಅಂತಂದ್ರೆ ಮಕ್ಕಳ ಮುಂದೆ ಅದಾರ ಅಂತಕ್ಕಂತ ಆ ಕಬರು ಕೂಡ ನಮಗಿರೋದಿಲ್ಲ. ಮಕ್ಕಳಿಗೆ ರೊಕ್ಕ ಕೊಟ್ಟ ಚೀಟ್ ತರ ಕಳಿಸ್ತೀವಿ, ದಾರು ತರ ಕಳಿಸ್ತೀವಿ, ಅಥವಾ ಏನೇನು ವಸ್ತುಗಳನ್ನು ನಾವು ತರ ಕಳಿಸ್ತೀವಿ. ಯಾಕ ಮಾತಾ ಶತ್ರು ಪಿತಾ ವೈರಿ ಬಾಲೋಣ ಪಾಠಿತಃ ನಾಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋ ಯತ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಸುಭಾಷಿತಗಾರರು. ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತು. ಮಕ್ಕಳಿಗೆ ಮೊದಲ ವೈರಿಗಳು ಯಾರಪ್ಪ ಅಂತಂದ್ರೆ ತಂದೆ ತಾಯಿಗಳಂತ. ಕಾರಣ ಸಣ್ಣವರಿದ್ದಾಗ ಮಕ್ಕಳಿಗೆ ಒಳ್ಳೆಯ ರೀತಿ ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದು ತಂದೆ ತಾಯಿಗಳ ತಪ್ಪಲ್ಲ. ತಂದೆ ತಾಯಿಗಳೇ ಮಕ್ಕಳಿಗೆ ಮೊದಲ ವೈರಿಗಳಂತ. ತಮ್ಮ, ಇದು ನಿನ್ನ ಧರ್ಮ ಅಲ್ಲ, ಇದು ನೀ ಮಾಡ್ತಕ್ಕಂಥ ಕೆಲಸ ಅಲ್ಲ, ಇದು ಹಿಂಗ್ ನೀ ಹೋಗೋ, ಧರ್ಮದ ಹಾದಿ ಒಳಗೆ ಹೋಗೋ, ಇಂಥದ್ದು ಮಾಡು, ಹಿಂಗಿರೋ ಹಂಗಿರೋ ಅಂತ ತಿಳ್ಕೊಂಡು ಹೇಳೋದು ತಂದೆ ತಾಯಿಗಳ ಆದ್ಯ ಕರ್ತವ್ಯ ಅಂತ ಹೇಳ್ತಾರಂತ. ಆದ್ಯ ಕರ್ತವ್ಯ ಅಂತ ಹೇಳ್ತಾರಂತ. ಬಸವಣ್ಣ ಬೆಳಿತಾ ಬೆಳಿತಾ ಆ ಬಿದಿಗೆಯ ಚಂದ್ರನಾಗಿ ಬೆಳಿತಾ ಇರ್ತಕ್ಕಂಥ ಬಸವಣ್ಣ ಕವಿ ಅವನ ಬಗ್ಗೆ ಹೇಳ್ತಾನೆ. ಪ್ರತಿನಿತ್ಯಲೂ ಕೂಡ ಬಸವಣ್ಣನಿಗೆ ಲಿಂಗ ಪೂಜೆ ಆಗಲೇಬೇಕು, ಹಣಿ ಮೇಲೆ ಭಸ್ಮವನ್ನು ಧರಿಸಲೇಬೇಕು ಅಂದಾಗ ಅವನ ಮುಂದಿನ ಕೆಲಸ ಪ್ರಾರಂಭ ಆಗ್ತಿತ್ತಂತ. ತನ್ನ 7-8 ವರ್ಷದ ಅವಧಿಯೋಳ್ ವಚನ ಬರಹ ವಾಚನ ಗಣಿತ ಶಬ್ದಾರ್ಥ ವ್ಯಾಕರಣ ಛಂದಸ್ಸು ಸಂಗೀತ ಸಾಹಿತ್ಯ ವೇದಾಗಮ ಪುರಾಣ ಶಾಸ್ತ್ರಗಳು ಅಧ್ಯಯನ ಕಂಠಪಾಠವಾಗಿತ್ತು ಬಸವಂಗೆ. ನೋಡು, ಎಂತ ಒಂದು ಪ್ರತಿಯೊಬ್ಬರಿಗೂ ಕೂಡ ಇಂತಹ ಒಂದು ಕಲೆ ಅಂತಕ್ಕಂಥದ್ದು, ಇಂತಹ ಒಂದು ವಿದ್ಯೆ ಅಂತಕ್ಕಂಥದ್ದು ಇರೋದಿಲ್ಲ.
ಈ ಪ್ರಪಂಚದೊಳಗೆ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಭಗವಂತ ಅಂತ ಒಂದು ಶಕ್ತಿ ಕೊಟ್ಟಿರ್ತಾನಂತ, ಅಂತ ಒಂದು ಆ ಧ್ಯಾನ ಅಂತಕ್ಕಂಥದ್ದನ್ನು ಕೊಟ್ಟಿರ್ತಾನಂತ. ಅದಕ್ಕೆ ಹೇಳಿಲ್ಲ ಕಾರಣಿಕ ಯುಗ ಪುರುಷ ಅಂತ ತಿಳ್ಕೊಂಡು, ಕಾರಣಿಕ ಯುಗ ಪುರುಷ ಅಂತ ತಿಳ್ಕೊಂಡು ನೋಡ್ರಿ, ತನ್ನ 7-8 ವರ್ಷದ ಒಳಗ ಗಣಿತ, ವಚನ, ಸಾಹಿತ್ಯ, ಶಬ್ದಾರ್ಥ, ವ್ಯಾಕರಣ, ಛಂದಸ್ಸು, ಸಂಗೀತ, ವೇದಗಾಮ, ಪುರಾಣ ಶಾಸ್ತ್ರಗಳು ಎಲ್ಲವೂ ಕೂಡ ಕಂಠಪಾಠವಾಗಿತ್ತು ಅಂತ. ಪ್ರತಿನಿತ್ಯಲೂ ಕೂಡ ಬಸವಣ್ಣನಿಗೆ ಶಿವಪೂಜೆ ಆಗಲೇಬೇಕು. ಕಾರಣ ಏನವ ಹುಟ್ಟಿದ ದಿವಸ ಕೂಡಲ ಸಂಗಮನಾಥನದೊಳಗಿರ್ತಕ್ಕಂಥ ಸಂಗಮನಾಥ ಬಂದು ಹೇಳುವಾಗನಲ್ಲ, ತಮ್ಮ ಪ್ರತಿನಿತ್ಯಲೂ ಕೂಡ ನೀನು ಭಸ್ಮ ಧರಿಸ್ಕೋಬೇಕು, ಲಿಂಗ ಪೂಜೆಯನ್ನ ಮಾಡ್ಕೋಬೇಕು, ಗುರು ಹಿರಿಯರಿಗೆ ಗೌರವನ್ನ ಕೊಡಬೇಕು, ತಂದೆ ತಾಯಿಗಳಿಗೆ ಪ್ರತಿನಿತ್ಯಲೂ ಕೂಡ ಪಾದ ಮುಟ್ಟಿ ನಮಸ್ಕಾರವನ್ನ ಮಾಡಬೇಕು. ತಂದೆ ತಾಯಿಗಳೇ ಈ ಜಗತ್ತಿನೊಳಗ ದೇವರು ಅಂತ ತಿಳ್ಕೊಂಡು ಏನ್ ನಿನ್ನೆ ದಿವಸ ನಾವೆಲ್ಲ ನೋಡಿವಲ್ಲ, ಹಾಗೆ ಆ ಮಾದಲಾಂಬಿಕೆ ಮತ್ತು ಮಾದರಸ ಅಂತಕ್ಕಂಥವ್ರು ಇಬ್ಬರು ಕೂಡ ಆ ಬಸವಣ್ಣನಿಗೆ ಸಂಸ್ಕಾರವನ್ನ ಕಲಿಸ್ತಾ ಪ್ರತಿನಿತ್ಯಲೂ ಕೂಡ ಆ ಸಣ್ಣ ಹುಡುಗ ಇದ್ದಾಗ ಬಸವಣ್ಣ ಅವ್ರ ಅಪ್ಪ ಹೆಂಗ ಮಾದರಸ ಸ್ನಾನ ಮಾಡಿ ಮೈಯೆಲ್ಲ ಒರೆಸ್ಕೊಂಡು ಹೆಂಗ ದೇವರ ಮುಂದೆ ಜಗಲಿ ಮುಂದೆ ಕುಂತು ಹಣಿಗೆ ಭಸ್ಮ ಧರಿಸಿದ, ಲಿಂಗ ಇಟ್ಕೊಳ್ಳೋದು ನೋಡಿದ, ಲಿಂಗದ ಮೇಲೆ ನೀರ್ ಹಾಕೊಳ್ಳೋದು ನೋಡಿದ, ಪತ್ರಿ ಏರ್ಸೋದು ನೋಡಿದ, ಊದಿನ ಕಡ್ಡಿ ಬೆಳಗೋದು ನೋಡಿದ, ಗಂಟಿ ಬಾರಿಸೋದು ನೋಡಿದ, ನೈವೇದ್ಯ ಹಿಡಿಯೋದು ಮಾಡಿದ, ಹಣಿಗೆ ಹಚ್ಚಿ ನಮಸ್ಕಾರವನ್ನ ಮಾಡೋದು ನೋಡಿದ. ಬಸವಣ್ಣ ಬಾಜು ಕುಂತ ಯಾಕ ತಂದಿ ಮಾಡಾಕತ್ತಾನ, ಮುಂದನು ಕೂಡ ಮಗ ಮಾಡ್ತಿರ್ತಾನ. ನಾವು ಹೆಂಗ ಮನೆ ಒಳಗೆ ಇರ್ತೀವಲ್ಲ ಹಂಗ ನಮ್ಮ ಮಕ್ಕಳು ಕಲಿತಿರ್ತಾರ, ಮಕ್ಕಳು ಕೂಡ ಮುಂದೆ ಬೆಳಿತಾ 7-8 ವರ್ಷದ ಆದ್ಮೇಲೆ ಇನ್ನು ಅವನಿಗೆ ಒಬ್ಬ ಗುರುಗಳನ್ನ ನೋಡಿ ಅವನಿಗೆ ಅಕ್ಷರ ಅಭ್ಯಾಸವನ್ನ ಮಾಡಬೇಕು ಅಂತ ತಿಳ್ಕೊಂಡು, ಅವಾಗಿನ ಗುರುಕುಲ ಹೆಂಗಿದ್ದಪ್ಪ ಅಂತಂದ್ರೆ ಬಹಳ ಶಿಸ್ತ. ಅವನಿಗೆ ಕಲ್ಸಕ್ಕಂತ ಗುರುಗಳು ಕೂಡ ಬಹಳ ಗಾಂಭೀರ್ಯತೆ, ಅಷ್ಟೇ ಸರ್ವ ಸಮರ್ಥರಾಗಿರ್ತಕ್ಕಂಥ ಗುರುಗಳು ಗುರುಕುಲ ಅಂತಕ್ಕಂಥವಿದ್ದು. ಆಗಿನ ಸಮಯದೊಳಗ ವಚನ ಪಾಠ, ಅಧ್ಯಯನ ಪಾಠ, ಕಂಠಪಾಠ, ಶಾಸ್ತ್ರ ಅಧ್ಯಯನ, ಪುರಾಣ, ಪ್ರವಚನ ಇವೆಲ್ಲವೂ ಕೂಡ ಆಗಿನ ಕಾಲದೊಳಗ ಆ ಗುರುಕುಲ ಅಂತಂದ್ರೆ ಸಾಕು, ಬಹಳ ಶಿಸ್ತಿನಿಂದ ಇರ್ತಕ್ಕಂಥ ಗುರುಕುಲ. ನಾವು ಎಲ್ಲ ಶಿವಯೋಗ ಮಂದಿರದೊಳಗ ನಾವೆಲ್ಲ ಕಲಿಬೇಕಾದ್ರೆ ಕೇಳಿರಲ್ವಾ ಶಿವಯೋಗ ಮಂದಿರ ಅಂತಕ್ಕಂಥ ಹೆಸರು? ಹೋಗಿ ಬಂದಿರ? ಯಾರ್ಯಾರು ಹೋಗಿ ಬಂದಿರಿ? ಯಾರು ಇಲ್ಲ? ಎಷ್ಟು ಚಂದ ಹೇಳ್ತೀವ ಇಲ್ಲ ಅಂತೇಳಿ. ಶಿವಯೋಗ ಮಂದಿರ ಅಂತಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನಾವಲ್ಲಿ ಕಲಿಬೇಕಾದ್ರ ಬೆಳಗಿನ ಜಾವ 3 ಗಂಟೆಗೆ ಹೇಳ್ತಿದ್ವಿ. ಎದ್ದು ಯೋಗಾಸನ, ಆ ಮಂತ್ರ, ಆ ಪಠಣ, ಅಲ್ಲಿರ್ತಕ್ಕಂಥ ಗುರುಗಳು ನಮಗೆ ಕೇಳ್ತಿದ್ರು. ಏನ್ ಕೇಳ್ತಿದ್ರಪ್ಪ ಅಂತಂದ್ರ, 1 ಹೇಳಲೇ ಮಗನೇ ಪರಬ್ರಹ್ಮ 1, 2 ಹೇಳಲೇ ಮಗನೇ ಶಿವಶಕ್ತಿ 2, 3 ಹೇಳಲೇ ಮಗನೇ ಸೃಷ್ಟಿ ಸ್ಥಿತಿ ಲಯ 3, 4 ಹೇಳಲೇ ಮಗನೇ ವೇದಗಳು 4, 5 ಹೇಳಲೇ ಮಗನೇ ಪಂಚ ಮಹಾಭೂತಗಳು 5, 6 ಹೇಳಲೇ ಮಗನೇ ಷಟಸ್ಥಲಗಳು 6, 7 ಹೇಳಲೇ ಮಗನೇ ಸಪ್ತ ಋಷಿಗಳು 7, 8 ಹೇಳಲೇ ಮಗನೇ ಅಷ್ಟಾವರ್ಣಗಳು 8, 9 ಹೇಳಲೇ ಮಗನೇ ನವಗ್ರಹಗಳು 9, 10 ಹೇಳಲೇ ಮಗನೇ ಕೀರ್ತಿ ಶಿಖರವ ಮುಟ್ಟು. ಶಿವಯೋಗ ಮಂದಿರೊಳಗ ನಮಗ ಕಲಿಸಿರ್ತಕ್ಕಂಥ ಪಾಠ ಇದು. ಕೀರ್ತಿ ಶಿಖರವ ಮುಟ್ಟು 10 ಹೇಳಲೇ ಮಗನೇ ಅಂತಂದ್ರೆ ಕೀರ್ತಿ ಶಿಖರವ ಮುಟ್ಟು ಅಂತ ತಿಳ್ಕೊಂಡು, ಹಾಗೆ ಮನೆತನದ ಕೀರ್ತಿ ಅಷ್ಟೇ ಅಲ್ಲ, ಈ ಜಗತ್ತಿನ ಕೀರ್ತಿಯನ್ನ ನೀ ಶಿಖರವನ್ನ ಬೆಳೆಸು ಅಂತ ತಿಳ್ಕೊಂಡು ಬಸವಣ್ಣನಿಗೆ ಮಾದರಸ ಮಾದಲಾಂಬಿಕೆಗೆ ಇಬ್ರು ಕೂಡ ಬಸವಣ್ಣನಿಗೆ ಒಳ್ಳೆ ಒಂದು ಸಂಸ್ಕಾರವನ್ನ ಕೊಡ್ತಿರ್ತಾರ. ಒಬ್ಬ ಯೋಗ್ಯವಾಗಿರ್ತಕ್ಕಂಥ ಗುರುವನ್ನ ನೋಡಿ ಆ ಒಂದು ಗುರುಕುಲಕ್ಕೆ ಸೇರ್ಬೇಕು ಅಂತ ತಿಳ್ಕೊಂಡು ಅಕ್ಷರ ಅಭ್ಯಾಸವನ್ನ ಮಾಡಿಸ್ತಾರ. ಹೆಂಗ ಒಂದು ಅಕ್ಕಿ ಒಳಗೆ ಅಕ್ಷತೆ ಒಳಗೆ ತನ್ನ ಪುಟ್ಟದಾಗಿರ್ತಕ್ಕಂಥ ಕೈಯನ್ನ ಹಿಡಿದು ಗುರುಗಳ ಮ್ಯಾಲ ಹಿಡಿದಿರ್ತಾರ, ಅಕ್ಷರದೊಳಗ ಓಂ ಅಂತ ಬರೆಸ್ತಾರೆ, ಅಕ್ಷತೆ ಕಾಳೊಳಗ ಓಂ ಅಂತ ಬರೆಸ್ತಾರೆ. ಈಗೆಲ್ಲ ನಾವು ಬರೆಯಾಕತ್ತೀವಿ ಅಂತ ತಿಳ್ಕೊಂಡು, ಆದ್ರೆ ಪ್ರಪ್ರಥಮವಾಗಿ ಅಕ್ಷರ ಅಭ್ಯಾಸ ಅಂತಂದ್ರೆ ಓಂ ಅಂತ ತಿಳ್ಕೊಂಡು ಓಂಕಾರ ಅಂತಕ್ಕಂಥದ್ದನ್ನ ಬರೆಸ್ತಿದ್ರು, ಬಿಡ್ತಾರೆ. ಒಂದು ದಿನ ಮನೆ ಒಳಗ ಮಾದರಸ ಜಗಲಿ ಮೇಲೆ 100 ದೇವರುಗಳನ್ನ ಇಟ್ಟುಕೊಂಡು ನಂದಿ, ಶಿವನ ಮೂರ್ತಿ,
ವಿಷ್ಣು ಇವರೆಲ್ಲ ಜಗಲಿ ಒಳಗ ಒಂದಲ್ಲ ಎರಡಲ್ಲ ನೂರಾರು ದೇವರುಗಳನ್ನ ಇಟ್ಟು ಪೂಜೆ ಮಾಡ್ತಿರ್ತಾನೆ. ಆ ಪೂಜೆಯನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಆ ಬಸವಣ್ಣ ಬಾಲಕ ಬಸವಣ್ಣ ನೋಡ್ತಾನ 108 ದೇವರುಗಳನ್ನ ನಮ್ಮ ಅಪ್ಪ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾನೆ. ಯಾಕ ಅಂತ ತಿಳ್ಕೊಂಡು ಹೀಗೆ ಒಂದ್ ಸ್ವಲ್ಪ ದಿನ ಕಳಿತಾನ. ಮುಂದೊಂದ್ ದಿನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಸವಣ್ಣ ನೋಡ್ರಿ, ಸಣ್ಣವನಿದ್ದಾಗ ಎಷ್ಟು ಬಾಲಕನಿದ್ದ, ಸಣ್ಣವನಿದ್ದಾಗ ಎಷ್ಟು ಶಾಣೆ ಇದ್ದ ಬಸವಣ್ಣ ಅಂತಂದ್ರ ಒಂದಿನ ಬೆಳಗಿನ ಜಾವ ಎದ್ದ ಜಳಕ ಪೂಜೆ ಎಲ್ಲಾ ಮುಗಿಸ್ಕೊಂಡು ಹಣಿ ಮೇಲೆ ಭಸ್ಮ ಧರಿಸ್ಕೊಂಡು ಮಣಿ ಮುಂದ ಸಣ್ಣ ತೆಗ್ ತಕ್ಕೋತ ಕುಂತಿದ್ದಂತ ಬಸವಣ್ಣ. ಸಣ್ಣ ತೆಗ್ ತಕ್ಕೋತ ಕುಂತಿದ್ದಂತ ಬಸವಣ್ಣ ಕುಂತಾಗ ಅಪ್ಪ ಮನೆ ಒಳಗಿನ ಎಲ್ಲಾ ಜಗಲಿ ಮೇಲಿನ ಎಲ್ಲಾ ದೇವರ ಪೂಜೆ ಮಾಡಿ ತೊಳೆದ ಭಸ್ಮ ಹಚ್ಚಿ ಉದಿನ ಕಡ್ಡಿ ಬೆಳಗ್ಗೆ ಇನ್ನೇನು ಹೊರಗಿರುವಂತಹ ತುಳಸಿ ಕಟ್ಟಿ ಪೂಜೆ ಮಾಡ್ಬೇಕಂತ ತಿಳ್ಕೊಂಡು ಹೊರಗೆ ಬಂದಾಗ ಬಸವಣ್ಣ ಸಣ್ಣ ತೆಗ್ಗ ಒಂದು 10-15 ತೆಗ್ ತೆಗೆದಿಟ್ಟಿದ್ದಂತ. 10-15 ತೆಗ್ ತೆಗೆದಿದ್ದಂತ ಮಾದರಸ ಕೇಳ್ತಾನ, ಅಲ್ಲೋ ಬಸವ ಇದೇನು ಮಣಿ ಮುಂದೆ ಸಣ್ಣ ತೆಗ್ ತೆಗೆದಿಟ್ಟಿಯಲ್ಲ, ಯಾಕೆ ಬಸವ ಅಂತ ತಿಳ್ಕೊಂಡು ಕೇಳಿದಾಗ, ಇಲ್ಲಪ್ಪ ಮತ್ತ ತೆಗ್ ತೆಗಿಯಾಕತ್ತೀನಿ, ಬಾವಿ ತೆಗಿಯಾಕತ್ತೀನಿ, ಆ ಬಾವಿ ಒಳಗೆ ಎಲ್ಲರ ನೀರು ಹೊಂಡತಾವಣ ಅಂತ ತಿಳ್ಕೊಂಡು ನಾನು ನೋಡಾಕತ್ತೀನಿ, ಹೊಂಡವಲ್ಲಾಗ್ಯಾವು ಅಂತ ತಿಳ್ಕೊಂಡು ಬಂದ ಬಸವಣ್ಣಂದಂತ ಅವ್ರಪ್ಪ ಅಂತಾನಂತ ಮಾದರಸ, ಏ ಬಸವ ನಿನಗ ಬಾವಿ ತೆಗಿಬೇಕಾಗಿತ್ತಪ್ಪ ಅಂತಂದ್ರ ಈಗ 10-15 ತೆಗ್ ತೆಗದ ಬಾವಿ ಒಳಗ್ ನೀರ್ ಬರ್ತಾವಪ್ಪ ಅಂತಂದ್ರ ಅದಕ್ಕೆ ನೀರ್ ಬರಕ್ ಸಾಧ್ಯ ಇಲ್ಲ. ನೀರ್ ಬರ್ಬೇಕಾಗಿತ್ತಂದ್ರ ಒಂದ ತೆಗ್ ಬಹಳ ಆಳವಾಗಿ ತೆಗದ್ರ ನೀರ್ ಬರ್ತಾವಂತ ತಿಳ್ಕೊಂಡು ಅಪ್ಪ ಹೇಳಿದಂತ ಮಗ ಹೇಳ್ತಾನಂತ ತಂದೆಗೆ, ಹೌದಪ್ಪ ಹೆಂಗ ನನಗ 10-15 ತೆಗ್ ತೆಗದಾಗ ನನಗ್ ನೀರ್ ಹತ್ತೋದಿಲ್ಲ, 10-15 ತೆಗ್ ತೆಗದಾಗ ನನಗ್ ನೀರ್ ಹತ್ತೋದಿಲ್ಲಲ್ಲ, ಹಂಗ ನೀನು ಜಗಲಿ ಮ್ಯಾಲ ನೂರಾರು ದೇವರುಗಳನ್ನ 10-15 ದೇವರುಗಳನ್ನ ಇಟ್ಕೊಂಡು ನೀ ಪೂಜೆ ಮಾಡಿದೆಪ್ಪ ಅಂತಂದ್ರ ಆ ಪರಮಾತ್ಮನ ಸಾಕ್ಷಾತ್ಕಾರ ನಿನಗಾಗೋದಿಲ್ಲ, ಆ ಪರಮಾತ್ಮ ದರ್ಶನ ನಿನಗಾಗೋದಿಲ್ಲ. ಏಕನಿಷ್ಠೆ ಏಕಧ್ವನಿ ಇದ್ದಾಗ ಮಾತ್ರ ನಿನಗ ಪರಮಾತ್ಮನ ದರ್ಶನ ಆಗ್ತದ ಅಂತ ತಿಳ್ಕೊಂಡು ಬಸವಣ್ಣ ತನ್ನ ಸಣ್ಣ ವಯಸ್ಸಿನೊಳಗಿದ್ದಾಗ ತನ್ನ ತಂದೆಗೆ ಹೇಳ್ತಾನಂತ. ನೋಡ್ರಿ, ತಂದೆಗೆ ಹೇಳ್ತಾನಂತ, ದೇವನೊಬ್ಬ ನಾಮ ಹಲವು, ಪರಮ ಪ್ರತಿವ್ರತಿಗೆ ಗಂಡನೊಬ್ಬ, ಮತ್ತೊಂದೇ ಎರಗಿದ ಕಿವಿ ಮೂಗ ಕೊಯ್ದ ನಮ್ಮ ಕೂಡಲ ಸಂಗಮ ದೇವ ಅಂತ ತಿಳ್ಕೊಂಡು ಏನು ಬಸವಣ್ಣ ಹೇಳ್ಯಾನಲ್ಲ, ಆ ಬಸವಣ್ಣ ಬಾಲಕನಿದ್ದಾಗ ಮಾದರಸ ತಂದೆಗೆ ಹೇಳ್ತಾನಂತ, ನೋಡಪ್ಪ ನೀ ಹೆಂಗ ನನಗ 10-15 ತೆಗ್ ತೆಗದಾಗ ಬಾವಿ ಒಳಗೆ ನೀರು ಬರೋದಿಲ್ಲ ಅಂತ ಹೇಳಿದ್ಯೋ, ಹಂಗ ನೀನು ನೂರಾರು ದೇವರುಗಳನ್ನ ನೂರಾರು ಗುರುವನ್ನ ಪೂಜೆ ಮಾಡಿದ್ರ ನಿನಗೂ ಆ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ, ಆ ಭಗವಂತನ ದರ್ಶನ ನಿನಗೂ ಕೂಡ ಆಗೋದಿಲ್ಲ. ಒಬ್ಬ ಗುರು ದೇವರ ದರ್ಶನ ಆಗ್ಬೇಕಾಗಿತ್ತಪ್ಪ ಅಂತಂದ್ರೆ ನೀನು ಕೂಡ ಏಕ ನಿಷ್ಠೆಯಿಂದ ಇರಬೇಕು ಅಂತ ತಿಳ್ಕೊಂಡು ಸಣ್ಣವನಿದ್ದಾಗ ಬಸವಣ್ಣ ತನ್ನ ತಂದೆಗೆ ಹೇಳ್ತಾನೆ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ದಿವಸ ನೋಡ್ತಾ ನಾಳೆ ಬಸವಣ್ಣ ಏನ್ ಮಾಡ್ತಾನ ಅಂತಕ್ಕಂಥದನ್ನ ನಾಳೆ ನೋಡೋಣ್ರವ.